ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರೂ ಕೂಡ ಸ್ವಾಮಿ ವಿವೇಕಾನಂದ ಕೋಚಿಂಗ್ ಕ್ಲಾಸ್ ಕೆಲಸಕ್ಕೆ ಸ್ವಾಗತ. ಸೊ ಈಗಾಗಲೇ ನಮ್ಮ ಹಿಂದಿನ ಒಂದು ವಿಡಿಯೋನಲ್ಲಿ ತ್ರಿಕೋನಮಿತಿ ಪ್ರಸ್ತಾವನೆ ಹಾಗೂ ತ್ರಿಕೋನಮಿತಿಯ ಕೆಲವು ಅನ್ವಯಗಳ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ನೋಡಿದ್ದೀವಿ. ಸೊ ಈ ಒಂದು ಅವಧಿಯಲ್ಲಿ ಒಳಗಡೆ ನಾವೇನಪ್ಪ ಅಂದ್ರೆ ಈ ಎರಡನೇ ಭಾಗದ ಅಧ್ಯಾಯ 13 ಸಂಖ್ಯಾಶಾಸ್ತ್ರ ಅಂತಕ್ಕಂಥದ್ದು. ಈ ಸಂಖ್ಯಾಶಾಸ್ತ್ರವನ್ನು ಆಲ್ರೆಡಿ ನಾವು 7ನೇ ತರಗತಿ ಕಲ್ಕೊಂಡು ಬರ್ತಾ ಇದ್ದೀವಿ. ಸೊ 8ನೇ ದತ್ತಾಂಶಗಳ ನಿರ್ವಹಣೆ ಕಲಿತಾ ಇದ್ದೀವಿ. ಸೊ ಸಂಖ್ಯಾಶಾಸ್ತ್ರ ನಾವು ಇಂಗ್ಲೀಷ್ ಒಳಗಡೆ ಏನು ಕರಿತೀವಿ, ಸ್ಟ್ಯಾಟಿಕ್ಸ್ ಅಂತ ಕರಿತೀವಿ. ಸ್ಟ್ಯಾಟಿಕ್ಸ್ ಅಂತಕ್ಕಂಥದ್ದು. ಸೊ ಏನಪ್ಪ ಅಂದ್ರೆ ಸ್ಟ್ಯಾಟಿಕ್ಸ್ ಅಂತಕ್ಕಂದ್ರೆ ರಾಜಕೀಯ ಶಾಸ್ತ್ರ ಅಂತ ಬಂತಕ್ಕಂಥದ್ದು. ಈ ಸ್ಟೇಟಸ್ ಅಂತಕ್ಕಂಥ ಪದ ಲ್ಯಾಟಿನ್ ಭಾಷೆಯ ಸ್ಟೇಟಸ್ ಅಂತಕ್ಕಂಥ ಪದದಿಂದ ಬಂದೈತೆ. ನಂತರ ಇಲ್ಲಿ ಸ್ಟ್ಯಾಟಿಕ್ಸ್ ಅನ್ನೋಕ್ಕಿಂತ ಮುಂಚೆನೂ ನಾವು ಇದರೊಳಗಡೆ ನಾವು 8th ಒಳಗಡೆ ಆಗಿರ್ಬೋದು, 7th ಒಳಗಡೆ ಈ ದತ್ತಾಂಶಗಳ ನಿರ್ವಹಣೆ ಅಂತೇಳಿ ಕಲಿತಿದ್ದೀವಿ. ದತ್ತಾಂಶಗಳ ನಿರ್ವಹಣೆ. ದತ್ತಾಂಶ ಅಂತಂದ್ರೆ ಡಾಟಾ ಅಂತ ಕರಿತೀವಿ. ಈ ಡಾಟಾ ಲ್ಯಾಟಿನ್ ಭಾಷೆಯ ಡಾಟಮ್ ಅಂತಕ್ಕಂಥ ಪದದಿಂದ ಬಂದೈತಿ. ಯಾವುದಿಂದ್ರಿ? ಡಾಟಾ ಅಂತಕ್ಕಂಥದ್ದು ಡಾಟಮ್ ಅಂತಕ್ಕಂಥ ಪದದಿಂದ ಬಂದಿರತಕ್ಕಂಥದ್ದು. ಸೊ ಇಲ್ಲಿ ನಾವು ಸಂಖ್ಯಾಶಾಸ್ತ್ರ ನೋಡ್ಬೇಕಾದ್ರೆ ಮೊದಲಿಗೆ ಫಸ್ಟಿಗೆ ಏನಪ್ಪ ಅಂದ್ರೆ ಈ ಸಂಖ್ಯಾಶಾಸ್ತ್ರದ ಫೌಂಡ್ರ್ ಅಂತಕ್ಕಂಥವ್ರು. ಸಂಖ್ಯಾಶಾಸ್ತ್ರ ಫೌಂಡ್ರ್ ಅಂದ್ರೆ ಅದನ್ನು ಹುಟ್ಟಾಕಿಸಿದವ್ರು ಯಾರಪ್ಪ ಅಂದ್ರೆ ಕಾರ್ಲ್ ಪಿಯರ್ಸನ್ ಅಂತ ಕರಿತೀವಿ. ಯಾರನ್ರಿ? ಕಾರ್ಲ್ ಪಿಯರ್ಸನ್ ಅಂತಕ್ಕಂಥವ್ರು. ಸೊ ಇವರು ಬ್ರಿಟಿಷ್ ಗಣಿತ ತಜ್ಞರು. ಕಾರ್ಲ್ ಪಿಯರ್ಸನ್ ಏನಪ್ಪ ಅಂತಂದ್ರೆ ಈ ನಮ್ಮ ಸರಾಸರಿಯಲ್ಲಿ ಬರ್ತಕ್ಕಂತಹ ಕೇಂದ್ರೀಯ ಪ್ರವೃತ್ತಿಯ ಮಾಪನಗಳು ಅಂತ ಬರ್ತಾವೆ. ಕೇಂದ್ರೀಯ ಪ್ರವೃತ್ತಿಯ ಮಾಪನಗಳು ನೆನ್ಪಿಟ್ಕೋಬೇಕಾಗಿದ್ದು, ಇದು ಕಲಿಬೇಕಾಗಿದ್ದು ಇದೇ ಚಾಪ್ಟರ್. ಇದರೊಳಗಡೆ ಕೇಂದ್ರೀಯ ಪ್ರವೃತ್ತಿಯ ಮಾಪನಗಳು ಯಾವಪ್ಪ ಅಂದ್ರೆ ಅಥವಾ ಇಂಗ್ಲೀಷ್ ಸೆಂಟ್ರಲ್ ಟೆಂಡೆನ್ಸೀಸ್ ಅಂತ ಕರಿತೀವಿ. ಸರಾಸರಿ, ಬಹುಲಕ ಮತ್ತು ಮಧ್ಯಾಂಕ ಇವುಗಳ ನಡುವಿನ ಏನಪ್ಪ ಅಂದ್ರೆ ಅಧ್ಯಯನ ಮಾಡಿ ಇವುಗಳ ನಡುವಿನ ಸಂಬಂಧವನ್ನು ಕೂಡ ಹೇಳ್ತಾರಲ್ಲಿ. ಮುಂದಗಡೆ ಬರೋದಿ 3 ಮಧ್ಯಾಂಕ = 2 ಸರಾಸರಿ ಪ್ಲಸ್ ಬಹುಲಕ ಅಂತಕ್ಕಂಥ ಫಾರ್ಮುಲಾ ಬರ್ತೈತಿ. ಸೊ ಅದನ್ನು ಹೇಳ್ತಾರೆ ಯಾರು? ಕಾರ್ಲ್ ಪಿಯರ್ಸನ್ ಅಂತಕ್ಕಂಥವ್ರು. ಈ ಸಂಖ್ಯಾಶಾಸ್ತ್ರದ ಏನಪ್ಪ ಅಂದ್ರೆ ಫೌಂಡ್ರ್ ಯಾರಪ್ಪ ಅಂದ್ರೆ ಕಾರ್ಲ್ ಪಿಯರ್ಸನ್. ಕಾರ್ಲ್ ಪಿಯರ್ಸನ್ ಅಂತಕ್ಕಂಥವ್ರು. ಕಾರ್ಲ್ ಪಿಯರ್ಸನ್. ಈ ಕಾರ್ಲ್ ಪಿಯರ್ಸನ್ ನೋಡಿರ್ಬೋದು. ಇಲ್ಲಿ ಏನಪ್ಪ ಅಂದ್ರೆ ಇವರ ಕಾರ್ಲ್ ಪಿಯರ್ಸನ್ ಅಂತ. ಇವ್ರೇನಪ್ಪ ಅಂದ್ರೆ ಕಾರ್ಲ್ ಪಿಯರ್ಸನ್. ಇವ್ರು ಏನಪ್ಪ ಅಂದ್ರೆ ಈ ಸಂಖ್ಯಾಶಾಸ್ತ್ರವನ್ನು ಏನಪ್ಪ ಹುಟ್ಟು ಹಾಕಿಸಿದಾರೆ, ಫೌಂಡ್ರ್ ಅಂತೇಳಿ ಇವ್ರು ನಾವು ಕರಿತೀವಿ. ಜೊತೆಗೆ ಇಲ್ಲಿ ಏನಪ್ಪ ಅಂದ್ರೆ ಈ ಕಾರ್ಲ್ ಪಿಯರ್ಸನ್ ಅಥವಾ ಇನ್ನು ಈ ಸಂಖ್ಯಾಶಾಸ್ತ್ರದ ಈ ಆಧುನಿಕ ಅಂತಂದ್ರೆ ಏನಪ್ಪ ಮಾಡರ್ನ್ ಏನಪ್ಪ ಅಂದ್ರೆ ಸ್ಟ್ಯಾಟಿಕ್ಸ್ ಪಿತಾಮಹ ಅಂತೇಳಿ ಯಾರನ್ನ ಕರಿತೀವಿ ಅಂದ್ರೆ ಸಂಖ್ಯಾಶಾಸ್ತ್ರದ ಪಿತಾಮಹ ಅಂತ ಹೇಳಿಂದ R.A. ಫಿಶರ್ ಅವ್ರನ್ನ ಕರಿತೀವಿ. ಯಾರನ್ನ ಕರಿತೀವಿ? R.A. ಫಿಶರ್. R.A. ಫಿಶರ್ ಅಂತಂದ್ರೆ ಯಾರು? ರೊನಾಲ್ಡ್ ಅಲ್ಮೇರ್ ಫಿಶರ್ ಅಂತೇಳಿ. ರೊನಾಲ್ಡ್ ಅಲ್ಮೇರ್ ಫಿಶರ್ ಅಂತೇಳಿ ಇವರು ಆಧುನಿಕ ಸಂಖ್ಯಾಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಸಂಖ್ಯಾಶಾಸ್ತ್ರವನ್ನು ಹುಟ್ಟಾಕಿದ ಅಥವಾ ಫೌಂಡ್ರ್ ಯಾರಪ್ಪ ಅಂದ್ರೆ ಅವರು ಕಾರ್ಲ್ ಪಿಯರ್ಸನ್. ಆದ್ರೆ ಆಧುನಿಕ ಏನಪ್ಪ ಅಂತಂದ್ರೆ ಸಂಖ್ಯಾಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದ್ರೆ ಇವ್ರ ನೋಡ್ರಿ. ಇವ್ರು ಯಾರಪ್ಪ ಅಂದ್ರೆ R.A. ಫಿಶರ್. ಯಾರು ಇವರು? R.A. ಫಿಶರ್. ಇವ್ರು ಯಾರು? ಕಾರ್ಲ್ ಪಿಯರ್ಸನ್. ಕಾರ್ಲ್ ಪಿಯರ್ಸನ್ ಅಥವಾ ಇದು ಕಾರ್ಲ್ನ ಕೆ ಇದೇ ರೀತಿ ಕೂಡ ಬರೀತಾರೆ. ಕಾರ್ಲ್ ಪಿಯರ್ಸನ್. ಇವ್ರು ಯಾರಪ್ಪ ಅಂದ್ರೆ ಫೌಂಡ್ರ್, ಹುಟ್ಟಾಕಿಸ್ತಾರೆ ಸ್ಟಾರ್ಟಿಂಗ್ ಇವ್ರ. ನಂತರ ಆಧುನಿಕ ಏನಪ್ಪ ಅಂತಂದ್ರೆ ಆಧುನಿಕ ಸಂಖ್ಯಾಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದ್ರೆ R.A. ಫಿಶರ್. ಅವರ ರೊನಾಲ್ಡ್ ಅಲ್ಮೇರ್ ಏನಪ್ಪ ಅಂತಂದ್ರೆ ಫಿಶರ್ ಅಂತಕ್ಕಂಥವ್ರು. ಇನ್ನು ಅದೇ ರೀತಿ ಏನಪ್ಪ ಅಂದ್ರೆ ನಮ್ಮ ಭಾರತೀಯ ಹೆಮ್ಮೆ ಇಂಡಿಯನ್ ನಮ್ಮ ಭಾರತೀಯ ಏನಪ್ಪ ಅಂದ್ರೆ ಸಂಖ್ಯಾಶಾಸ್ತ್ರದ ಪಿತಾಮಹ ಯಾರು ಕರಿತೀವಿ? ಪ್ರಶಾಂತ್ ಚಂದ್ರ ಏನಪ್ಪ ಅಂದ್ರೆ ಮಹಾಬೋಲಸ್ ಅಂತ ಕರಿತೀವಿ. ಯಾರು? ಪ್ರಶಾಂತ್ ಚಂದ್ರ ಮಹಾಬೋಲಸ್ ಅಂತಕ್ಕಂಥವ್ರು. ಇಲ್ಲಾರ್ದು ಇವರ ಏನಪ್ಪ ಅಂದ್ರೆ ಪ್ರಶಾಂತ ಚಂದ್ರ ಮಹಲ್ ನೋಬಿಸ್. ಪ್ರಶಾಂತ್ ಸ್ಟಾಪ್ ಮಾಡಪ್ಪಿ. ಏನಾಯ್ತು? ಎಸ್, ಯಾರ್ರೀ? ನಮ್ಮ ಭಾರತೀಯ ಸಂಖ್ಯಾಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದ್ರೆ ಪ್ರಶಾಂತ್ ಚಂದ್ರ ಮಹಲ್ ನೋಬಿಸ್ ಅಂತಕ್ಕಂಥವ್ರು. ಸೊ ಇವರು ನಮ್ಮ ಭಾರತೀಯ ಆಗ್ತಾರೆ ರೀ. ಇನ್ನೊಂದು ನಮಗೆಲ್ಲರೂ ಕೇಳಿರ್ಬೋದಪ್ಪಿ, ಎಲ್ಲ ಫಾದರ್ ಆಫ್ ಮ್ಯಾಥಮೆಟಿಕ್ಸ್ ಅಂತ ಕೇಳ್ತಿರ್ತೀವಿ. ಹೌದಾ? ಗಣಿತದ ಪಿತಾಮಹ ಆರ್ಯಭಟ ಅಂತ ಕರಿತಿರ್ತೀವಿ ನಾವು.
ಇದಿಲ್ಲ ನೋಡ್ರಿ. ನಂತರ ಅಂಕಗಣಿತದ ಪಿತಾಮಹ ಯಾರು? ಬ್ರಹ್ಮಗುಪ್ತ. ಬೀಜಗಣಿತ ಅಲ್ಕ್ವಾರಿಸಮ್. ರೇಖಾಗಣಿತದ ಯಾರಪ್ಪ ಅಂದ್ರೆ ಯೂಕ್ಲಿಡ್. ನಿರ್ದೇಶಾಂಕ ರೇಖಾಗಣಿತ ರೆನೆ ಡೆಕಾರ್ಟ. ತ್ರಿಕೋಣಮಿತಿದ ಹಿಪಾರ್ಕಸ್. ಇವರೆಲ್ಲ ಫಾದರ್ ಆಫ್ ಮ್ಯಾಥಮೆಟಿಕ್ಸ್ ಆದ್ರಿ, ಅದು ಕೇಳ್ತಿರ್ತೀವಿ ಪಿತಾಮಹ ಅಂತ ಹೇಳಿ. ಇನ್ನು ಏನಪ್ಪ ಅಂತಂದ್ರೆ ಅದೇ ರೀತಿ ಏನಪ್ಪ ಅಂದ್ರೆ ಈ ಸಂಖ್ಯಾಶಾಸ್ತ್ರದ ಏನಪ್ಪ ಅಂದ್ರೆ ಈ ಮದರ್ ಆಫ್ ಅಂತ ಕೇಳ್ತಿರ್ತೀವಿ, ಫಾದರ್ ಆಫ್ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತೀನಿ. ಅದರ ಮದರ್ ಆಫ್ ಸ್ಟ್ಯಾಟಿಕ್ಸ್ ಅಂತ ಹೇಳಿ ಕರೆದವ್ರನ್ನ ಯಾರು ಕರಿತೀವಿ ಅಂದ್ರೆ ಫ್ಲೋರೆನ್ಸ್ ನೈಂಟಿಂಗಲ್. ಹೆಸರು ಕೇಳಿರ್ಬೋದು, ಫ್ಲೋರೆನ್ಸ್ ನೈಂಟಿಂಗಲ್ ಅಂತಕ್ಕಂಥವ್ರು. ಇವ್ರು ಏನಪ್ಪ ಅಂದ್ರೆ ಮದರ್ ಆಫ್ ಸ್ಟ್ಯಾಟಿಕ್ಸ್ ಅಂತೇಳಿ ಇವರು ಇಲ್ಲ ನೋಡ್ರಿ. ಇವ್ರು ಯಾರು? ಮದರ್ ಆಫ್ ಸ್ಟ್ಯಾಟಿಕ್ಸ್ ಅಂತಕ್ಕಂಥವ್ರು ಫ್ಲೋರೆನ್ಸ್ ನೈಂಟಿಂಗಲ್. ಫ್ಲೋರೆನ್ಸ್ ನೈಂಟಿಂಗಲ್ ಇವ್ರು ಯಾರಪ್ಪ ಅಂದ್ರೆ ಮದರ್ ಆಫ್ ಏನಪ್ಪ ಅಂದ್ರೆ ಸ್ಟ್ಯಾಟಿಕ್ಸ್ ಅಂತಕ್ಕಂಥವ್ರು ನೋಡಿದ್ದೀವಿ. ಇದು ಸ್ವಲ್ಪ ಬ್ರೀಫ್ ಆಯಿತು ಇದ್ರೊಳಗಡೆ. ಸೊ ಮೊದಲ ಏನಾಯ್ತು ನಾವು ಮೊದಲ ಫೌಂಡರ್ ಇದು ಹುಟ್ಟಾಕಿದವ್ರು ಯಾರಪ್ಪ ಅಂದ್ರೆ ಕಾರ್ಲ್ ಪಿಯರ್ಸನ್ನ. ಸೊ ಏನಪ್ಪ ಅಂದ್ರೆ ಕೇಂದ್ರೀಯ ಪ್ರವೃತ್ತಿ ಮಾಪನ ನಡುವಿನ ಸಂಬಂಧ ಹೇಳ್ಕೊಡ್ತಾರೆ. ಜೊತೆಗೆ ಏನಪ್ಪ ಅಂದ್ರೆ ಆರ್ ಎ ಫಿಶರ್ ಅವ್ರು ಏನಪ್ಪ ಅಂದ್ರೆ ಇವರು ಆಧುನಿಕ ಸಂಖ್ಯಾಶಾಸ್ತ್ರದ ಪಿತಾಮಹ ಅಂತ ಕರೀತೀವಿ. ನಮ್ಮ ಭಾರತೀಯ ಸಂಖ್ಯಾಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದ್ರೆ ಅವರು ಪ್ರಶಾಂತ್ ಚಂದ್ರ ಮಹಾಲ್ ನೋಬಿಸ್ ಅಂತಕ್ಕಂಥವ್ರು. ಹಾಗಾದ್ರೆ ಮದರ್ ಆಫ್ ಸ್ಟ್ಯಾಟಿಕ್ಸ್ ಅಂತಕ್ಕಂಥವ್ರು, ಮದರ್ ಆಫ್ ಸ್ಟ್ಯಾಟಿಕ್ಸ್ ಅನ್ನು ಯಾರನ್ನ ಕರಿತೀವಿ ನಾವು? ಫ್ಲೋರೆನ್ಸ್ ನೈಂಟಿಂಗಲ್ ಅವ್ರನ್ನ ಏನಪ್ಪ ಅಂದ್ರೆ ನಾವು ಕರಿತೀವಿ. ಸೊ ಹಾಗಾದ್ರೆ ಈ ಸ್ಟ್ಯಾಟಿಕ್ಸ್ ಅಂತಕ್ಕಂಥ ಪದ ಏನಪ್ಪ ಮೊದಲು ಡಾಟಾ ಅಂತ ಹೇಳಿದೆ ನಾನು. ಡಾಟಾ ದತ್ತಾಂಶ ಅಂತಕ್ಕಂಥದ್ದು. ದತ್ತಾಂಶ ಡಾಟಾ ಮೊದಲು ಗೊತ್ತಾಗಬೇಕಿದು. ಡಾಟಾ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕಂದ್ರೆ ಭಾಳಷ್ಟು ಇಲ್ಲಿ ಏನಪ್ಪ ಅಂದ್ರೆ ಒಂದು ಸಮೀಕ್ಷೆಯನ್ನು ಮಾಡ್ತಾರೆ. ಈಗ ಆಲ್ರೆಡಿ ಜನಗಣತಿ ಸ್ಟಾರ್ಟ್ ಐತೈತಿ. ಈ ಜನಗಣತಿ ಸ್ಟಾರ್ಟ್ ಇದ್ದಾಗ ಏನು ಮಾಡ್ತಿರ್ತಾರೆ, ಇಲ್ಲಿ ಜನಗಣತಿ ಕಾಸ್ಟ್ ವೈಸ್ ಬರ್ಕೊಂಡ್ಬಂದಿರ್ತಾರಪ್ಪ ಈ ಮಾಹಿತಿಯನ್ನು. ಸೊ ಪುರುಷರೆಷ್ಟು, ಮಹಿಳೆಯರೆಷ್ಟು, ಮಕ್ಕಳ ಸಂಖ್ಯೆ ಎಷ್ಟು ಅಂತಕ್ಕಂಥದ್ದು ಬರ್ಕೊಂಡ್ಬಿಡ್ತಾರೆ. ಒಂದು ನಿರ್ದಿಷ್ಟ ಆದಂದು ಏನಂತ ಮಾಹಿತಿ ಅದಂತ. ಆ ಮಾಹಿತಿ ಏನಪ್ಪ ಅಂದ್ರೆ ಸಂಖ್ಯೆ ರೂಪದಾಗ ಬರೀತಿರ್ತಾರೆ. ಅದು ಒಂದು ತರಗತಿಯಲ್ಲಿ ಏನಪ್ಪ ಅಂದ್ರೆ ವಿದ್ಯಾರ್ಥಿಗಳು ಇಷ್ಟಪಡ್ತಕ್ಕಂಥ ಸಿಹಿ ತಿಂಡಿಗಳು. ಹೌದಾ, ಸಿಹಿ ತಿಂಡಿಗಳು ಕೇಳ್ತಾರೆ. ಅಕ್ಕ ಎತ್ತಂತ ಹೇಳ್ತಾರೆ. ಜಾಮೂನ್ ಯಾರಿಗಿಷ್ಟ, ಲಡ್ಡು ಯಾರಿಗಿಷ್ಟ ಅಂತ ಕೇಳಿದಾಗ ಇದ್ರು ಬರ್ಕೋತಿರ್ತಾರೆ. ಅದೊಂದು ಮಾಹಿತಿ ಐತಿ. ಆ ಮಾಹಿತಿಯನ್ನು ಏನು ಮಾಡ್ತೀವಿ ನಾವು ಸಾಂಖ್ಯಿಕ ರೂಪದಲ್ಲಿ ಬರಿತೀವಿ. ಅಂದರೆ ವಿದ್ಯಾರ್ಥಿಗಳ ಎತ್ತರಗಳಾಗಿರ್ಬೋದು, ವಿದ್ಯಾರ್ಥಿ ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಾಗಿರ್ಬೋದು, ತೂಕ ಆಗಿರ್ಬೋದು, ಇವುಗಳನ್ನ ಏನು ಮಾಡ್ತೀವಿ ಅಂದ್ರೆ ಒಂದು ನಿರ್ದಿಷ್ಟವಾದ ಮಾಹಿತಿ ಐತಿ. ಆ ಮಾಹಿತಿಯನ್ನು ಏನು ಮಾಡ್ತೀವಿ ಸಂಖ್ಯೆ ರೂಪದಾಗ ಬರಿತೀವಿ. ಅದಕ್ಕೆ ಏನು ಕರಿತೀವಿ ನಾವು ದತ್ತಾಂಶ. ಒಂದು ನಿರ್ದಿಷ್ಟವಾದ ಮಾಹಿತಿಯನ್ನು ಸಾಂಖ್ಯಿಕ ರೂಪದಲ್ಲಿ ವ್ಯಕ್ತಪಡಿಸಿದ ಅಂತ ಕರಿತೀವಿ, ಅದನ್ನು ದತ್ತಾಂಶ ಅಂತ ಕರಿತೀವಿ. ದತ್ತಾಂಶ ಡಾಟಾ ಅಂತಕ್ಕಂಥದ್ದು ಕರಿತೀವಿ. ಈ ದತ್ತಾಂಶ ಒಳಗಡೆ ಎರಡು ವಿಧಗಳು, ಒಂದು ಪ್ರಾಥಮಿಕ, ಇನ್ನೊಂದು ದ್ವಿತೀಯಕ. ದತ್ತಾಂಶಗಳಲ್ಲಿ ವಿಧಗಳು ಎಷ್ಟು ಬರ್ತಾವೆ? ಎರಡು. ಒಂದು ಪ್ರಾಥಮಿಕ ದತ್ತಾಂಶ, ಇನ್ನೊಂದು ದ್ವಿತೀಯಕ ದತ್ತಾಂಶ. ಪ್ರಾಥಮಿಕ ದತ್ತಾಂಶ ಅಂದ್ರೆ ಅನ್ವೇಷಣೆಕಾರನು ಯಾರು ಬರೋದು ದತ್ತಾಂಶ ಬರೀತಿರ್ತಾನೆ. ಅನ್ವೇಷಣೆಕಾರನು ತನ್ನನ್ನು ತೊಡಗಿಸಿಕೊಂಡ ಏನಪ್ಪ ಅಂದ್ರೆ ಪಡೆದಿರ್ತಕ್ಕಂಥ ಮಾಹಿತಿಗಳಿಗೆ ಏನು ಕರಿತೀವಿ? ಪ್ರಾಥಮಿಕ ದತ್ತಾಂಶಗಳು. ಫಾರ್ ಎಕ್ಸಾಂಪಲ್ ಈಗ ಏನಪ್ಪ ಅಂದ್ರೆ ಈ ಜನತೆ ಗಣತಿ ಮಾಡಕ್ಕೆ ಹೋಗ್ಯಾರೋ, ಸರ್ವ ಮನೆಗೆ ಬಂದಿರ್ತಾರೋ, ಸ್ವಂತ ಅವ್ರಿಗೆ ಬರ್ಕೊಂಡ್ಬಂದಿರ್ತಾರೆ, ಅದು ಪ್ರಾಥಮಿಕ ದತ್ತಾಂಶಗಳು. ಅವರು ಬರ್ದಿದ್ದನ್ನು ನಾವು ಹೇಳ್ತಿರ್ತೀವಿ. ನಮ್ಮ ಭಾರತ ಜನಸಂಖ್ಯೆ ಎಷ್ಟು ಪಟ್ಟು ಅಂತ ಹೇಳ್ತಿರ್ತೀವಿ. ನಾವೇನು ಸ್ವಂತವಾಗಿ ಬರ್ತೀವಿ, ಬಟ್ ಯಾರೋ ಅವ್ರು ಮಾಡಿದ್ದಾರೆ, ಯಾವುದೇ ಒಂದು ಮೂಲದಿಂದ ಬಂದೈತಿ. ಅದು ಯಾವುದು? ದ್ವಿತೀಯಕ. ಅನ್ವೇಷಣೆಕಾರನು ತನ್ನನ್ನು ತೊಡಗಿಸಿಕೊಂಡು ಪಡೆದಿರ್ತಕ್ಕಂಥ ಮಾಹಿತಿಯನ್ನು ಏನು ಕರಿತೀವಿ ನಾವು? ದತ್ತಾಂಶವನ್ನು ಪ್ರಾಥಮಿಕ, ಸೊ ಪ್ರೈಮರಿ ಅಂತ ಕರಿತೀವಿ, ಪ್ರೈಮರಿ ಡಾಟಾಸ್. ದ್ವಿತೀಯಕ ದತ್ತಾಂಶ ಅಂತಂದ್ರೆ ಯಾವುದೇ ಒಂದು ಮೂಲದಿಂದ ಪಡೆದಿರ್ತಕ್ಕಂತಹ ದತ್ತಾಂಶಗಳಿಗೆ ಏನು ಕರಿತೀವಿ ನಾವು? ದ್ವಿತೀಯಕ ದತ್ತಾಂಶಗಳು. ನಮ್ಮನ್ನು ನಾವು ತೊಡಗಿಸ್ಕೊಂಡಪ್ಪಿ, ನಾವು ಹೋಗಿ ಎಣಿಸ್ಕೊಂಡ್ಬಂದೀವು. ಹೌದಾ, ಈ ಕ್ಲಾಸ್ನಾಗ ಎಷ್ಟು ಜನ ಇದಾರು ಅಂತ ಸಿ ಆರ್ ಅಂದ್ರೆ ಪರಾಪರ ಎಣಿಸ್ತಿರ್ತಾನೆ, ಈಗ ಒಂದೆರಡು ಅಂತೇಳಿ. ಇದು ಪ್ರಾಥಮಿಕ. ಅದು ಶಾಲೆಯಾಗಿ ಟೋಟಲ್ ಎಷ್ಟು ವಿದ್ಯಾರ್ಥಿಗಳದಾರು ಅಂತೇಳಿ ಹೇಳಿದಂದ್ರೆ ಆ ಮೂಲಗಳಿಂದ ಹೇಳ್ತಿರ್ತಾರೆ. ಅರ್ಥ ಆಯಿತು? ತನ್ನನ್ನು ತೊಡಗಿಸ್ಕೊಂಡಿದ್ದು ಯಾವುದು? ಪ್ರಾಥಮಿಕ. ಅಥವಾ ಇನ್ನೂ ಯಾವುದೇ ಮೂಲಗಳಿಂದ ಪಡೆದಿರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಅದು ದ್ವಿತೀಯಕ ಅಂತಕ್ಕಂಥದ್ದು. ಸೊ ದತ್ತಾಂಶ ಮುಗಿತು. ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ಏನು ಮಾಡ್ತಿರ್ತೀವಿ ಅಂದ್ರೆ ಫಾರ್ ಎಕ್ಸಾಂಪಲ್ ದತ್ತಾಂಶಗಳು ಏನು ಮಾಡ್ಕೋತೀವಿ ನಾವು? ಸಂಗ್ರಹಿಸ್ತೀವಿ. ಫಾರ್ ಎಕ್ಸಾಂಪಲ್ ರಿಸಲ್ಟ್ ಶೀಟ್ ಮಾಡ್ತಿರ್ತೀವಿ ನಾವು ಸ್ಕೂಲ್ ಒಳಗಡೆ. ಸ್ಕೂಲ್ ರಿಸಲ್ಟ್ ಶೀಟ್ ಆಗಿರ್ಬೋದು, ಯಾವ ವಿದ್ಯಾರ್ಥಿ ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡ ಅದನ್ನೆಲ್ಲ ಮೊದಲು ಏನು ಮಾಡ್ತೀವಿ? ಕಲೆಕ್ಟ್ ಮಾಡ್ಕೋತೀವಿ. ಆಮೇಲೆ ಅದ್ರ ಬೈಬ್ಯಾಗ್ರೇಷನ್ ಮಾಡ್ತೀವಿ. ನಂತರ ರ್ಯಾಂಕ್ ಬರಿತೀವಿ.
ಹೌದಾ? ಅಥವಾ ಅದನ್ನು ನಾವೇನು ಮಾಡ್ಬೋದು, ಈ ಪೈ ಚಾರ್ಟ್ ಒಳಗಡೆ ಹಾಕ್ಬೋದು ಯಾವುದೇ ಒಂದು ಮಾಹಿತಿಯನ್ನು. ಅದು ಯಾವುದೇ ರೀತಿ ಏನಪ್ಪ ಅಂದ್ರೆ ಒಂದು ದಿನನಿತ್ಯ ಜೀವನದಲ್ಲಿ ಅಥವಾ ಒಂದು 24 ಗಂಟೆಯಲ್ಲಿ ನಾವು ಯಾವ್ಯಾವ ಸಮಯಕ್ಕೆ ಯಾವ್ಯಾವ ಸಮಯವನ್ನು ಎಷ್ಟು ಕೊಡ್ತೀವಿ ಅಂತಕ್ಕಂಥದ್ದು ಅದನ್ನು ಕೂಡ ನಾವೇನಪ್ಪ ಅಂದ್ರೆ ಈ ನಕ್ಷೆ ಮೂಲಕ, ಸ್ತಂಭ ನಕ್ಷೆಗಳ ಮೂಲಕ ನೋಡ್ತಿದ್ದೆವು. ಸ್ತಂಭ ನಕ್ಷೆಗಳು ಏನು ಹೋಲಿಸಿದ್ವು ಅಂದ್ರೆ ಒಂದರಿಂದ ಇನ್ನೊಂದು ಎಷ್ಟು ಭಿನ್ನ ಆಗೈತಿ ಅಂತಕ್ಕಂಥದ್ದು ನೋಡಿದ್ವಿ. ಸ್ತಂಭ ಆಗಿರ್ಬೋದು, ಸ್ತಂಭ ಆಗಿರ್ಬೋದು. ಹಾಗಾದರೆ ಸಂಖ್ಯಾಶಾಸ್ತ್ರ ಅಂತಕ್ಕಂಥದ್ದು, ಸಂಖ್ಯಾಶಾಸ್ತ್ರ ಅಂತಂದ್ರೆ ಇದೊಂದು ಗಣಿತದ ವಿಭಾಗ. ಸೊ ಸಂಖ್ಯಾಶಾಸ್ತ್ರ ಅಂದ್ರೆ ದತ್ತಾಂಶಗಳನ್ನ ಸಂಗ್ರಹಿಸಿ, ಸಂಶ್ಲೇಷಿಸಿ, ವಿಶ್ಲೇಷಿಸುವ ಕ್ರಮಬದ್ಧ ಜೋಡಣೆಯಾಗಿ ಮೊದಲ ದತ್ತಾಂಶಗಳು ಸಂಗ್ರಹಣೆ ಮಾಡಬೇಕು, ಸಂಶ್ಲೇಷಣೆ ಮಾಡಬೇಕು, ವಿಶ್ಲೇಷಣೆ ಮಾಡಬೇಕು ಅಥವಾ ಪ್ರದರ್ಶನ ಮಾಡೋದು, ಈ ಪ್ರಸ್ತುತಿಯಾಗಿರ್ತದೆ ಅಂತ ಹೇಳ್ತೀವಿ. ಈ ಒಂದು ಎಲ್ಲ ಒಂದು ಏನಪ್ಪ ಅಂದ್ರೆ ಕ್ರಿಯೆಗೆ ಹೆಂಗೆ ಸಂಖ್ಯಾಶಾಸ್ತ್ರ ಅಂತ ಕರಿತೀವಿ. ಇದು ಗಣಿತದ ಒಂದು ಭಾಗ, ಸಂಖ್ಯಾಶಾಸ್ತ್ರ ಸ್ಟ್ಯಾಟ್ ಅಂತ ಕರಿತೀವಿ ನಾವು. ಸೊ ಮುಂದೆ ನಿಮಗೆ ಏನಪ್ಪ ಅಂದ್ರೆ ಒಂದು ಬೇರೆ ಸಬ್ಜೆಕ್ಟ್ ಆಗಿ ಕನ್ವರ್ಟ್ ಆಕೈತಿ ಮುಂದೆ PUC ಹೋದ ನಂತರ. ಸಂಖ್ಯಾಶಾಸ್ತ್ರ ಅಂತಂದ್ರೆ ಏನು? ದತ್ತಾಂಶಗಳನ್ನ ಸಂಗ್ರಹಿಸಿ, ಸಂಶ್ಲೇಷಿಸಿ, ವಿಶ್ಲೇಷಿಸುವುದನ್ನೇ ಅಂತ ಕರಿತೀವಿ ನಾವು ಸಂಖ್ಯಾಶಾಸ್ತ್ರ ಅಂತ ಕರಿತೀವಿ. ಹಾಗಾದ್ರೆ ಈ ಸಂಖ್ಯಾಶಾಸ್ತ್ರ ಒಳಗೆ ಬರ್ತಕ್ಕಂಥ ಕೆಲವೊಂದಿಷ್ಟು ಏನಪ್ಪ ಅಂತಂದ್ರೆ ಇದ್ರ ಪಾಠಗಳು ನಮ್ಗೆ ಗೊತ್ತಿರಬೇಕು. ಮೊದಲು ಏನಪ್ಪ ಅಂದ್ರೆ ದತ್ತಾಂಶ ಅಂದ್ರೆ ಗೊತ್ತಾಯ್ತು ನಿಮಗೆ, ದತ್ತಾಂಶ. ಹಾಗಾದ್ರೆ ನೆಕ್ಸ್ಟ್ ಏನಪ್ಪ ಅಂದ್ರೆ ವ್ಯಾಪ್ತಿ ಅಂತೇಳಿ ಬರೋದಿ. ವ್ಯಾಪ್ತಿ ಅಂದ್ರೆ ರೇಂಜ್ ಅಂಥೇಳಿ, ಇವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೂ ಹೆಲ್ಪ್ ಐತೆ ರೇಂಜ್, ವ್ಯಾಪ್ತಿ ಅಂತ ಹೇಳ್ತಿರ್ತಾರೆ. ವ್ಯಾಪ್ತಿ ಅಂದರೆ ನೀವು ಇಲ್ಲಿ ಕೇಳಿರ್ಬೋದು ವ್ಯಾಪ್ತಿ ಪ್ರದೇಶದಲ್ಲಿ ಎಲ್ಲರೂ ಫೋನ್ ಮಾಡಿದಾಗದು ಹೇಳ್ತಿರೋದು ನೀವು ಕರೆ ಮಾಡಿರೋ ಚಂದಾದಾರರು ವ್ಯಾಪ್ತಿ ಪ್ರದೇಶದಿಂದ ಹೊರಗಡೆ ಇದ್ದಾರೆ. ವ್ಯಾಪ್ತಿ ರೇಂಜ್ ಅಂತ ಹೇಳ್ತಾರೆ. ರೇಂಜ್ ನಿರ್ದಿಷ್ಟ ಅಂತ ಎಷ್ಟಿರ್ಬೇಕು, ಈ ವಲಯ ಅಂತ ಹೇಗಿಸಿಂದ. ಅಥವಾ ಏನಪ್ಪ ಅಂತಂದ್ರೆ ಇದ್ರೊಳಗಡೆ ಹೋಗ್ತಿರ್ತೀವಿ ನಾವು. ರೇಂಜ್ ಅಂತಂದ್ರೆ ಈ ಊರಿಗೆ ಹೋಗೋತ್ನಾಗ ಪೊಲೀಸ್ ಸ್ಟೇಷನ್ ಅದು ಇರ್ತಾವೆ ಇಲ್ಲ, ಈಗ ಪೊಲೀಸ್ ಸ್ಟೇಷನ್ ಮುಕ್ತಾಯ, ಅಥಣಿ ವಲಯ ಆರಂಭ ಅಂತ ಹೇಗಿಸಿ. ಸೊ ಹಾಗಾದ್ರೆ ಅಂದರೆ ಏನು ವ್ಯಾಪ್ತಿ ಅಂದ್ರೆ ಇಲ್ಲಿ ದತ್ತಾಂಶಗಳು ಕೊಟ್ಟಿರ್ತೀವಿ. ಆ ಕೊಟ್ಟಿರ್ತಕ್ಕಂಥ ದತ್ತಾಂಶ ಒಳಗಡೆ ಗರಿಷ್ಠ ಮತ್ತು ಕನಿಷ್ಠಗಳ ನಡುವಿನ ವ್ಯತ್ಯಾಸವೇ ಏನಪ್ಪ ಅಂದ್ರೆ ವ್ಯಾಪ್ತಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಅಲ್ಲಿ ನಾವು ಮಾರ್ಕ್ಸ್ ಬರ್ಕೊಂಡಿರ್ತೀವಿ ವಿದ್ಯಾರ್ಥಿಗಳದ್ದು ಕ್ಲಾಸ್ನ 100 ಜನ ಅದಾರ ಅಂತ ತಗೋರಿ. ಆ 100 ಜನ ಮಾರ್ಕ್ಸ್ ಹಿಂಗೆ ಬರ್ದಿರ್ತೀವಿ. ಒಂದೇ ಅದರ ಫಾರ್ ಎಕ್ಸಾಂಪಲ್ 10 ಮಂದಿದು ಬರ್ದೇನೆ 20, 18, 14, 7, 58 ಐತೆ ಅಂತ ಬರ್ತೀನಿ. ಇಷ್ಟು ಬರ್ದೇನೆ ಫಾರ್ ಎಕ್ಸಾಂಪಲ್. ಇಲ್ಲಿ ಕೊಟ್ಟಿರ್ತಾವೆ ಇವೆಲ್ಲ ದತ್ತಾಂಶಗಳದಾವು. ಇದರ ವ್ಯಾಪ್ತಿ ಕಂಡಿಡೀರಿ, ಇದ್ರ ರೇಂಜ್ ಕಂಡಿರಿ. ವ್ಯಾಪ್ತಿ ಅಂತಂದ್ರೆ ಗರಿಷ್ಠ ಮತ್ತು ಕನಿಷ್ಠ ಪ್ರಾಪ್ತಾಂಕಗಳ ದತ್ತಾಂಶಗಳ ನಡುವಿನ ವ್ಯತ್ಯಾಸವನ್ನು ಏನಂತ ಕರಿತೀವಿ ನಾವು? ವ್ಯಾಪ್ತಿ ಅಥವಾ ರೇಂಜ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಇಲ್ಲಿ R = H - L. R ಅಂದ್ರೆ ರೇಂಜ್ ರೀ, H ಅಂದ್ರೆ ಇದ್ರೊಳಗಡೆ ಹೈಯೆಸ್ಟ್ ಯಾವುದದ? 58 ಅದ. ಸೊ 58 - L ಕನಿಷ್ಠ ಎಷ್ಟದ? 7. ಸೊ ಹಾಗಾದ್ರೆ 58 - 7 ಅಂದ್ರೆ 51. ಹಾಗಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ದತ್ತಾಂಶಗಳ ವ್ಯಾಪ್ತಿ ಎಷ್ಟಂದ್ರೆ 51. ವ್ಯಾಪ್ತಿ ಅಂದ್ರೆ ಗೊತ್ತಾಗೈತೆ ನಿಮ್ಗೆಲ್ಲರಿಗೆ. ವ್ಯಾಪ್ತಿ ಅಂದ್ರೆ ಗರಿಷ್ಠ ಮತ್ತು ಕನಿಷ್ಠ ಪ್ರಾಪ್ತಾಂಕಗಳ ನಡುವಿನ ವ್ಯತ್ಯಾಸವನ್ನು ಏನು ಕರಿತೀವಿ ನಾವು? ವ್ಯಾಪ್ತಿ ಅಂತಕ್ಕಂಥದ್ದು ಕರಿತೀವಿ. ಸೊ ಹಾಗಾದ್ರೆ ಈಗ ವ್ಯಾಪ್ತಿ ಆಯಿತು. ಇನ್ನು ಏನಪ್ಪ ಅಂದ್ರೆ ಆವೃತ್ತಿ ಅಂತಕ್ಕಂಥದ್ದನ್ನು ನೋಡಿದ್ವಿ ನಾವು. ಆವೃತ್ತಿ, ಫ್ರೀಕ್ವೆನ್ಸಿ, ಆವೃತ್ತಿ. ಫ್ರೀಕ್ವೆನ್ಸಿ ಅಂದ್ರೆ ಒಂದು ಫ್ರೀಕ್ವೆನ್ಸಿ ಅಂದ್ರೆ ಒಂದು ದತ್ತಾಂಶವು ಎಷ್ಟು ಬಾರಿ ಪುನರಾವರ್ತನೆ ಆಗಿದ್ದ ಸಂಖ್ಯೆ ಯಾವುದಾದ್ರೆ ಅದನ್ನ ಏನು ಕರಿತೀವಿ ನಾವು? ಆವೃತ್ತಿ ಅಂತ ಕರಿತೀವಿ. ಒಂದು ದತ್ತಾಂಶ ಅಥವಾ ಒಂದು ಪ್ರಾಪ್ತಾಂಕವು ಎಷ್ಟು ಬಾರಿ ಪುನರಾವರ್ತನೆ ಆಗಿದೆ ಅಂತ ಹೇಳಿ ತಿಳಿಸ್ಕೊಡ್ತೀವಿ ಅಂತ ಕರಿತೀವಿ ನಾವು, ಅದು ಆವೃತ್ತಿ ಅಂತೇಳಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇಲ್ಲೊಂದು ಸಂಖ್ಯೆ ಬರೀತೀನಿ. ಇಲ್ಲಿ ಬರ್ದೇನೆ. ಹಾಗಾದ್ರೆ 6ರ ಆವೃತ್ತಿ ಎಷ್ಟು? 6ರ ಆವೃತ್ತಿ ಅಂತಂದ್ರೆ 6 ಎಷ್ಟು ಸರಿ ಪುನರಾವರ್ತನೆ ಆಗೈತಿ? ಇಲ್ಲಿ ನೋಡ್ರಿ, ಇಲ್ಲಿ 1, ಇದು 2. 6ರ ಆವೃತ್ತಿ ಎಷ್ಟು? 2. ಇದು ಫ್ರೀಕ್ವೆನ್ಸಿ. 3ರ ಆವೃತ್ತಿ ಎಷ್ಟು? 3ರ ಆವೃತ್ತಿ ಎಷ್ಟು? 1. 2ರ ಆವೃತ್ತಿ ಎಷ್ಟು? 2 ಕೂಡ ಎಷ್ಟೈತಿ? 1 ಐತಿ. ನೆಕ್ಸ್ಟ್ 8ರ ಆವೃತ್ತಿ ಎಷ್ಟು? 2. ಆವೃತ್ತಿ ಅಂದ್ರೆ ಗೊತ್ತಾಗಿದ್ರೆ ಫ್ರೀಕ್ವೆನ್ಸಿ ಅಂತ ಕರಿತೀವಿ ಇಂಗ್ಲೀಷ್ ಒಳಗಡೆ. ಒಂದು ಪ್ರಾಪ್ತಾಂಕವು ಎಷ್ಟು ಬಾರಿ ಪುನರಾವರ್ತನೆ ಆಗೈತೆ ಅಂತ ತಿಳಿಸ್ಕೊಡ್ತಕ್ಕಂಥದ್ದು ಏನು ಕರಿತೀವಿ? ಅದಕ್ಕೆ ಆವೃತ್ತಿ. ಸೊ ಅದನ್ನು ನಾವು ಶಾರ್ಟ್ F ಅಂತ ಕರಿತೀವಿ, ಅಕ್ಷರನ ಗುರುತಿಸ್ತೀವಿ. ಫ್ರೀಕ್ವೆನ್ಸಿ F ಅಕ್ಷರನ ಗುರುತಿಸ್ತೀವಿ. ಆವೃತ್ತಿ ಎಲ್ಲರಿಗೂ ಗೊತ್ತಾಯ್ತು. ಸೊ ನಾವು ನಂತರ ಏನು ಮಾಡ್ತೀವಿ ಅಂದ್ರೆ ಕೊಟ್ಟಿರೋ ಆವೃತ್ತಿ ವಿತರಣಾ ಪಟ್ಟಿ ಅಂತ ತಯಾರಿಸ್ತಿದ್ವಿ ನಾವು. ಸೊ ಅದು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಸೊ ಏನು ಮಾಡ್ಕೋತಿದ್ವಿ ನಾವು? ಭಾಳಷ್ಟು ಆಯ್ತು ಅಂದ್ರೆ ಅದಕ್ಕೆ ಸಮಯ ಭಾಳ ಹೋಗ್ತಾ ಐತಪ್ಪಿ.
100 ಮಂದಿದು ಮಾರ್ಕ್ಸ್ ಲಿಸ್ಟ್ ಬರಿಬೇಕಾದ್ರೆ ಕಡಿಮೆ ಆಗ್ತಿದ್ದು. ಅವಾಗ ನಾವೇನು ಮಾಡ್ತಿದ್ದೆವು, ಒಂದು ಎಷ್ಟು ಮಾರ್ಕ್ಸ್ ತೊಗೊಂಡಾರೋ, 1 ಮಾರ್ಕ್ಸ್ ತೊಗೊಂಡಾರೆ ಎಷ್ಟು ಎನಿಸಿ ಬರಿತಿದ್ದೆವು. ಒಂದು 5-6 ಜನ ಇದ್ರಿ ತಗೋರು, 2 ತೊಗೊಂಡಾರೆ ಎಷ್ಟು, 3 ತೊಗೊಂಡಾರೆ ಎಷ್ಟು, 4 ತೊಗೊಂಡಾರೆ ಎಷ್ಟು ಅಂತ ಬರಿತಿದ್ದೆ ಅನಿಸ್ಕೊಂಡು. ಇದೇನೋ ಆವೃತ್ತಿ ಅಂದರೆ ಎಷ್ಟು ವಿದ್ಯಾರ್ಥಿಗಳು ಅಂತ ಹೇಳ್ತಾರೆ. ಅಥವಾ ನಿಮ್ಮ ಕ್ಲಾಸ್ನಾಗ ಏನಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ತೂಕವನ್ನು ಅಳತೆ ಮಾಡಿದಾಗ, ಹಾಗಾದ್ರೆ ಫಾರ್ ಎಕ್ಸಾಂಪಲ್ 40 kg ಒಂದು 5-6 ಜನ ಇರ್ಬೋದು, 3 ಜನ ಇರ್ಬೋದು, 4 ಜನ ಆ ತಗೊಂಡು ಎಷ್ಟು 40 kg ಇಲ್ಲಿ ಮುಂದೆ ಬರೀತು. ಅಥವಾ ಮಾರ್ಕ್ಸ್ ತೊಗೊಂಡಾರು, ಏಜ್ಗಳು ಈಕ್ವಲ್ ಇದ್ದವರು. ಅಥವಾ ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ಬೇಕಂದ್ರೆ ಜನವರಿ ತಿಂಗಳಲ್ಲಿ ಏನಪ್ಪ ಅಂದ್ರೆ ಜನಿಸಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ, ಜನವರಿಯಾಗ ಒಂದು 3-4 ಜನ ಅಲ್ಲಿ ಬಂದ್ರೆ ಅವರು, ಫೆಬ್ರವರಿಯಾಗ ಮಾರ್ಚ್ ಹಿಂಗೆ ಬರಿತೀವಲ್ಲ, ಇದೇನೋ ಆವೃತ್ತಿ ಅಂತ ಬರಿತೀವಿ. ಈಗ ಇಷ್ಟ ಆಯಿತು. ಫಾರ್ ಎಕ್ಸಾಂಪಲ್ ಇದು ಕಡಿಮೆ ದತ್ತಾಂಶಗಳು ಅದಪ್ಪ. ಈಗ 1000 ಲಕ್ಷ ಗಂಟಲೆ ತೊಗೊಂಡಿವಿ ಅಂದ್ರೆ ಅಲ್ಲಿ ನಮ್ಗೆ 1ರಿಂದ ಎಷ್ಟು, 2ರ ಎಷ್ಟು, ಹಿಂಗೆ ಲಕ್ಷ ತಗೋ ಹೋಗ್ಬೇಕಾದ್ರೆ ಭಾಳ ಕಷ್ಟ ಆಗೈತಿ. ಅವಾಗ ಏನು ಮಾಡ್ಕೊಂಡ್ರು ಅಂದ್ರೆ ಗ್ರೂಪ್ಗಳಾಗಿ ಮಾಡ್ಕೊಂಡ್ರು. ಗ್ರೂಪ್ ಅಂತೇಳಿ ಕ್ಲಾಸಿಕಲ್ ಇಂಟರ್ವಲ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೆಂಗಪ್ಪ ಅಂದ್ರೆ ಈಗ ಮಾರ್ಕ್ಸ್ಗಳು 100 ತಗ ಇರುತ್ತೆ, ಭಾಳ 100 ಮಂದಿದು ಬರೀ ಕಷ್ಟ ಆಗುತ್ತೆ. ಅವಾಗ ಏನು 0ದಿಂದ 10 ಎಷ್ಟು ಮಂದಿ, ಹಾಗಾದ್ರೆ 10ರಿಂದ 20 ಎಷ್ಟು, 20ರಿಂದ 30 ಎಷ್ಟು ಅಂತ ಹಿಂಗೆ ಬರ್ಕೊಂತ ಇದೀವಿ. ಸೊ ಇದೊಂದು ಗ್ರೂಪ್ ಮಾಡ್ಕೊಂಡು 0ರಿಂದ 10 ಒಂದು ಗ್ರೂಪ, 10ರಿಂದ 20 ಒಂದು ಗ್ರೂಪ. ಸೊ ಇವು ಕ್ಲಾಸ್ ಇಂಟರ್ವಲ್ಸ್ ಅಂತ ಕರಿತೀವಿ. ಏನು ಕರಿತೀವಿ? ಕ್ಲಾಸ್ ಇಂಟರ್ವಲ್ಸ್ ಅಂತ ಕರಿತೀವಿ. ವರ್ಗಾಂತರ ಅಂತ ಕರಿತೀವಿ. ವರ್ಗಾಂತರ, ವರ್ಗೀಕೃತ ದತ್ತಾಂಶಗಳು. ಇವೇನು ಅವರ್ಗೀಕೃತ ಗ್ರೂಪ್ ಇಲ್ಲಿ ಹಂಗದಾವು. ಇವೇನು ಅವರ್ಗೀಕೃತ. ಈ ರೀತಿ ಗ್ರೂಪ್ ಮಾಡ್ಕೊಂಡ್ರೆ ಇದು ಯಾವ್ದು ವರ್ಗಾಂತರ. ಏನಪ್ಪ ಅಂದ್ರೆ ವರ್ಗೀಕೃತ ದತ್ತಾಂಶಗಳು ಅಂತ ಕರಿತೀವಿ ನಾವು. ತಿಳಿತಿಲ್ಲ ನೋಡ್ರಿ. ಸೊ ಇಲ್ಲಿ ವರ್ಗಾಂತರ CI ಅಂತ ಬರ್ಕೋದು ಕ್ಲಾಸ್ ಇಂಟರ್ವಲ್ಸ್ ಅಂತ ಹೇಳಿ. ಸೊ ಹಾಗಾದ್ರೆ ಇದ್ರೊಳಗಡೆ ಏನು ಬರ್ದಿಲ್ಲ, ಇಲ್ಲಿ 10ರಿಂದ 20 ಅಂತ ಬರ್ದಾಗ ಇಲ್ಲಿ 10ರಿಂದ 20 ಬರ್ದಾನಿ, 20ರಿಂದ 30 ಬರ್ದಾನಿ. ಇದ್ರೊಳಗಡೆ 10 ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಇದು ವರ್ಗಾಂತರದ ಕೆಳಮಿತಿ. ಇದೇನಿದು ಕೆಳಮಿತಿ, ಇದು ಯಾವುದಿದು ಮೇಲ್ಮಿತಿ. ಅರ್ಥ ಆಗತೈತಿ ಅಂತ ಅನ್ಕೊಂಡಿದ್ದೀವಿ. ದತ್ತಾಂಶಗಳ ಬೃಹತ್ ಆಕಾರದ ದತ್ತಾಂಶಗಳನ್ನ ನಾವೇನಪ್ಪ ಅಂದ್ರೆ ನಾವು ಅವರ್ಗೀಕೃತ ದತ್ತಾಂಶಗಳಿಂದ ಏನಪ್ಪ ಅಂದ್ರೆ ನಮಗೆ ಅದನ್ನ ಮಾಡೋದು ಕಷ್ಟ ಆಗ್ತೈತಿ, ಭಾಳ ಲೆಂದಿ ಪ್ರೊಸೆಸ್, ಹೇವಿ ಆಗ್ತೈತಿ. ಅದ್ರ ಬದಲಾಗಿ ನಾವೇನು ಮಾಡ್ಕೋತೀವಿ ಅಂತಂದ್ರೆ ಇಲ್ಲಿ ವರ್ಗೀಕೃತ ದತ್ತಾಂಶಗಳ ಮಾಡಿಕೊಂಡು. ಸೊ ಎಷ್ಟು ಬೇಕಾದ್ರೆ ಮಾಡ್ಕೋಬೇಕು, 0ರಿಂದ 10 ಬರ್ಕೊಂತೀವಿ, 0ರಿಂದ 100 ಮಾಡ್ಕೋಬೋದು. ಇಲ್ಲೇನು ಡಿಫ್ರೆನ್ಸ್ ಐತಿಲ್ಲ ಇವುಗಳ ನಡುವಿಂದ ಡಿಫ್ರೆನ್ಸ್ ನೋಡ್ರಿ. ಇಲ್ಲಿ 10 ಐತಿ, ಇಲ್ಲಿ ಎಷ್ಟದ 10 ಅದ, ಇಲ್ಲಿ 10 ಅದ, ಏನು 10 ಐತಿಲ್ಲ. ಇದನ್ನು ವರ್ಗಾಂತರದ ಗಾತ್ರ ಅಂತ ಕರಿತೀವಿ. ವರ್ಗಾಂತರದ ಗಾತ್ರ H ಸೆಕ್ಷನ್ ಇಂಡಿಕೇಟ್ ಮಾಡಿದ್ವಿ. ವರ್ಗಾಂತರದ ಗಾತ್ರ. ಹಾಗಾದ್ರೆ ವರ್ಗಾಂತರ ಗಾತ್ರ ಹೆಂಗೆ ಕಂಡಿದ್ದೀರಿ ನೀವು? ಮೇಲ್ಮಿತಿ ಒಳಗೆ ಕೆಳಮಿತಿ ಕಳೆದ್ರಿ. ಆದರೆ ಯಾವ್ದು ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಡ್ತಾರೆ, ಈ 20ರಿಂದ 30 ಇರ್ತಕ್ಕಂಥ ಈ ವರ್ಗಾಂತರದಲ್ಲಿ ಕೆಳಮಿತಿ ಎಷ್ಟು? ಕೆಳಮಿತಿ ಅಂದ್ರೆ 20, ಮೇಲ್ಮಿತಿ ಎಷ್ಟು ಅಂದ್ರೆ 30. ಈ ವರ್ಗಾಂತರದ ಗಾತ್ರ ಅಂದ್ರೆ 10. ಅರ್ಥ ಆಗತೈತ್ರಿ? ಸೊ ಹಾಗಾದ್ರೆ ಈ ವರ್ಗಾಂತರದ ಕೆಳಮಿತಿ 20, ಮೇಲ್ಮಿತಿ 10, ವರ್ಗಾಂತರ ಗಾತ್ರ 10. ಮೇಲ್ಮಿತಿ ಒಳಗೆ ಕೆಳಮಿತಿ ಕಳಿಬೇಕು. ಹಾಗಾದ್ರೆ ಇದಕ್ಕೆ ಸಂಬಂಧ ಕೆಳಮಿತಿ ಮೇಲ್ಮಿತಿ ಸಂಬಂಧಪಟ್ಟಂಗೆ ಇನ್ನೊಂದು ಬರ್ತೈತಿ. ಏನು? ಈ ವರ್ಗಾಂತರದ ಮಧ್ಯಬಿಂದು ಕಂಡಿಡೀರಿ. XI ಅಂತ ಹೇಳಿ ಬರ್ತೈತಿ. ಈ ವರ್ಗಾಂತರದ ಮಧ್ಯಬಿಂದು ಅಂದ್ರೆ ವರ್ಗಾಂತರದ ಮಧ್ಯಬಿಂದು ಅಂದ್ರೆ ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡ್ ಬೈ 2. ಅಂದ್ರೆ ಎಷ್ಟು? 20 + 30 50. 50 ಭಾಗಾಕಾರ 2 ಅಂದ್ರೆ 25. ಅಂದ್ರೆ ಇಲ್ಲಿ ಮಿಡಲ್ ಇರ್ತಕ್ಕಂಥದ್ದು ನಾವು ಕಲಿತಕ್ಕಂಥದ್ದು ಈ ಸಂಖ್ಯಾಶಾಸ್ತ್ರ ಸೆಂಟ್ರಲ್ ಟೆಂಡೆನ್ಸೀಸ್ ಅಂತ ಕರಿತೀವಿ ನಾವು. ಅಂದ್ರೆ ಕೊಟ್ಟಿರ್ತಕ್ಕಂಥ ವರ್ಗಾಂತರದ ಮಧ್ಯದಾಗ ಸಿಗ್ತಾವೆ ದತ್ತಾಂಶಗಳ ಒಳಗಡೆ. ಫಾರ್ ಎಕ್ಸಾಂಪಲ್ 0ರಿಂದ 10 ತಗ ದತ್ತಾಂಶ ಕೊಟ್ಟಿರಂದ್ರೆ ಸರಾಸರಿ ಆಗಲಿ, ಬಹುಲಕ ಆಗಲಿ, ಮಧ್ಯಾಹ್ನ ಆಗಲಿ, ಅವೇನಪ್ಪ ಅಂದ್ರೆ ನಿಯರೆಸ್ಟ್ 5 4 ಇಲ್ಲಿ ಸಮೀಪ ಬರ್ಲಕ್ಕತ್ತಾವ. ಸೆಂಟ್ರಲ್ ಟೆಂಡೆನ್ಸೀಸ್ ಅಂತ ಕರಿತೀವಿ ನಾವು. ಹಾಗಾದ್ರೆ ಏನು ನೋಡ್ರಿ, ಇದು ವರ್ಗಾಂತರದ ಕೆಳಮಿತಿ, ವರ್ಗಾಂತರದ ಮೇಲ್ಮಿತಿ. ಸೊ ಇದು ಟೋಟಲ್ ವರ್ಗಾಂತರ. ಇದು ವರ್ಗಾಂತರ ಗಾತ್ರ ಅಂದ್ರೆ ಮೇಲ್ಮಿತಿ ಒಳಗೆ ಕೆಳಮಿತಿ ಕಳೆದ್ರೆ ಅದು ವರ್ಗಾಂತರ ಗಾತ್ರ. ಅವೆರಡೂ ಕೂಡಿಸಿ ಡಿವೈಡ್ ಬೈ ಮಾಡ್ರೆ ಅದೇನು ವರ್ಗಾಂತರದ ಮಧ್ಯಬಿಂದು. ಇನ್ನೊಂದು ಮಧ್ಯಬಿಂದು ಎಲ್ಲಿ ಕನ್ಫ್ಯೂಸ್ ಆಗಿ ಹೋಗ್ಬೇಡ್ರಿ. ಮತ್ತು ನಿರ್ದೇಶಾಂಕ ರೇಖಾಗಣಿತ ಒಂದು ಮಧ್ಯಬಿಂದು ಐತಿ. ಆ ನಿರ್ದೇಶಾಂಕಗಳನ್ನು ಬರೀರಿ. ವರ್ಗಾಂತರದ ಮಧ್ಯಬಿಂದು ಬೇರೆ. ವರ್ಗಾಂತರದ ಮಧ್ಯಬಿಂದು ಏನಪ್ಪಾ ಅಂದ್ರೆ ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ 2 ಅಥವಾ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2 ಬರಿಬಹುದು. ವರ್ಗೀಕೃತ ದತ್ತಾಂಶಗಳಂತಂದ್ರೆ ಈ ರೀತಿ ಇರಲ್ಲ. ಇಲ್ಲಿ ವರ್ಗೀಕೃತ ಆಗ್ಯಾವ. ಇದ್ರ ಏನಪ್ಪ ಅಂದ್ರೆ ಬರ್ಕೊಂಡಿ. ಅರ್ಥ ಆಗತೈತಿ? ಹಾಗಾದ್ರೆ ಇಲ್ಲಿ ಇದ್ರಾಗ ಇನ್ನೊಂದು ಬರ್ತಾವ 0ರಿಂದ 5, 5ರಿಂದ 10,
10ರಿಂದ 15. ಇವು ನಿರಂತರ ವರ್ಗೀಕೃತ ದತ್ತಾಂಶಗಳು, ನಿರಂತರದ ಕಂಟಿನ್ಯೂ ದಾಪಿ ಇದು ನಾವು ಗ್ರಾಫ್ ಹಾಕ್ಬೋದು, ಅರ್ಥ ಆಗತೈತಿ. ಹಾಗಾದರೆ ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂದ್ರೆ ಅವು ನಿರಂತರ ಆಯಿತು. ಇಲ್ಲಿ ಬರೀತಿರ್ತೀವಿ 1ರಿಂದ ಏನಪ್ಪ ಅಂದ್ರೆ 5, 6ರಿಂದ ಬರಿತೀವಿ, ಇಲ್ಲಿ 11, 6ರಿಂದ 11 ಬರಿತೀವಿ, 6ರಿಂದ ಅಥವಾ 10 ಬರ್ತೀವಿ. ನೆಕ್ಸ್ಟ್ ಇಲ್ಲಿ 11ರಿಂದ 15 ಹಿಂಗೆ ಬರೀತಿರ್ತೀವಿ. ಇಲ್ಲಿ ನಿರಂತರ ಐತೆ ನೋಡ್ರಿ, ನಿರಂತರ ಇಲ್ಲ, ಇಲ್ಲಿ 5 ಐತಿ, ಇಲ್ಲಿ ಏನಪ್ಪ ಅಂದ್ರೆ 6 ಆಗೈತಿ. ಹಾಗಾದ್ರೆ ಇದನ್ನು ನಿರಂತರ ಮಾಡ್ಕೋಬೇಕಂದ್ರೆ ಇದೇನು ಮಾಡೋದು, ಕೆಳಮಿತಿಗೆ 0.5ನ ಕಳಿಬೇಕು, ಮೇಲ್ಮಿತಿಗೆ 0.5ನ ಹೆಚ್ಚು ಮಾಡಬೇಕು. ಇಲ್ಲಿ ಏನೂ ಬದಲಾವಣೆ ಆಗಲ್ಲ. ಚೂಟಿ ತೂಗೋದು ಅಂತ ಹೇಳ್ತಿರ್ತಾರೆ. ಒಂದು ಕಡಿಮೆ ಮಾಡಿ, ಕೆಳಮಿತಿದಾಗ ಕಡಿಮೆ ಮಾಡಿದ್ವಿ, ಮೇಲ್ಮಿತಿಯೊಳಗೆ ಏನು ಮಾಡಿದೆವು, ಹೆಚ್ಚು ಮಾಡಿದ್ವಿ. ಕೆಳಮಿತಿಯೊಳಗೆ ಕಡಿಮೆ ಮಾಡಬೇಕು, ಕೆಳಮಿತಿ ಕಡಿಮೆ, ಮೇಲ್ಮಿತಿ ಹೆಚ್ಚು. ನೆನ್ಪಿಟ್ಕೊಬೇಕು, ಎಲ್ಲಿ ಕಡಿಮೆ ಮಾಡಬೇಕು, ಎಲ್ಲಿ ಹೆಚ್ಚು ಮಾಡಬೇಕು. ಕೆಳಮಿತಿ ಅದರಲ್ಲಿ ಕಡಿಮೆ, ಮೇಲ್ಮಿತಿ ಮೇಲೆ ಹೆಚ್ಚಿಗೆ ಮಾಡ್ಕೋಬೇಕು. ಇದನ್ನು ಕನ್ವರ್ಟ್ ಏನಪ್ಪ ಅದನ್ನು ನಿರಂತರ ಮಾಡ್ಕೋಬೇಕಾದ್ರೆ ಇದರ 0.5 ಕಳೀರಿ. ಏನು ಮಾಡಬೇಕು, 0.5ನ ಕಳಿಬೇಕು. ಸೊ 0.5ದಿಂದ ಈ ಕಡೆ ಯಾವುದಾಯ್ತು, ಇದಕ್ಕೆ 5 ಹೆಚ್ಚಿಗೆ ಮಾಡಿರಿ, 5.5. ಇದ್ರದ್ದು ನೋಡ್ರಿ 0.5 ಕಳೀರಿ ಪಿ, 0.5 ಕಳೆದ್ರಾಗ 6, 0.5 ಕಳೆದ್ರೆ 5.5 ಪಿ ಅರ್ಧ. ನೆಕ್ಸ್ಟ್ ಇಲ್ಲಿ 10.5. ಸೊ ಇದ್ರಾಗ ಹೆಣ್ಣು ಅಂತ 10.5 15.5 ನಿರಂತರ ಅದು ಇಲ್ಲಿ ನೋಡ್ರಿ, ಅರ್ಥ ಆಯ್ತು. ಸೊ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನ ನೋಡ್ಕೋಬೇಕು, ನಿರಂತರ ಅದಾವೋ ನಿರಂತರ ಇಲ್ಲೋ. ಫಾರ್ ಎಕ್ಸಾಂಪಲ್ ನಿರಂತರ ಇರ್ಲಿಕ್ಕಂದ್ರೆ ಕೆಳಮಿತಿ 0.5 ಕಳಿದು ಮೇಲ್ಮಿತಿ 0.5ನ ಹೆಚ್ಚು ಮಾಡೋದು ಅಂತಕ್ಕಂಥದ್ದು ನೋಡಿ. ಅರ್ಥ ಆಗೈತಿ ಇಷ್ಟೆಲ್ಲರಿಗೆ. ಸೊ ಮೊದಲು ಏನು ಕಲ್ತಿರಿ, ಇದ್ರೊಳಗಡೆ ವ್ಯಾಪ್ತಿ ಕಲ್ತೀರಿ, ವ್ಯಾಪ್ತಿ ಆವೃತ್ತಿ, ಆಮೇಲೆ ನೆಕ್ಸ್ಟ್ ಕೆಳಮಿತಿ, ಮೇಲ್ಮಿತಿ, ವರ್ಗಾಂತರದ ಗಾತ್ರ, ಆಮೇಲೆ ವರ್ಗಾಂತರದ ಮಧ್ಯ ಬಿಂದು ಅಂತಕ್ಕಂಥ ಕಲ್ತಿದ್ದೀರಿ. ಸೊ ಏನು ಬೇಸಿಗೆ ಇಷ್ಟಂದ್ರೆ ಸ್ವಲ್ಪ ನಮ್ಗೆ ಬೇಕಾಗಿದೆ, ಇದಕ್ಕೆ ಜಾಸ್ತಿ ಇದೆ, ಇಷ್ಟು ನಮಗೆ ನೀಡಿದ್ದೀವಿ, ಇಷ್ಟಿದ್ದಿದ್ದು. ಸೊ ಹಾಗಾದ್ರೆ ಆವೃತ್ತಿ ಕೂಡ ನಾವು ಕಲ್ತಿದ್ದೀವಿ. ಈಗ ಸರಾಸರಿ ಅಂತಂದ್ರೆ ಏನು ಬರ್ತಕ್ಕಂಥ ಮೊದಲೇ ಪ್ರವೃತ್ತಿ, ಸರಾಸರಿ ಎವರೇಜ್ ಅಂತ ಕರಿತೀವಿ, ಮೀನ್ ಅಂತ ಕರಿತೀವಿ. ಸರಾಸರಿ ಎವರೇಜ್ ಆರ್ ಮೀನ್ ಅಂತ ಕರಿತೀವಿ. ಸರಾಸರಿ ಅಂತಂದ್ರೆ ಕೊಟ್ಟಿರ್ತಕ್ಕಂಥ ಒಟ್ಟು ಪ್ರಾಪ್ತಾಂಕಗಳ ಮೊತ್ತ ಮತ್ತು ಡಿವೈಡ್ ಬೈ ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆ. ಅಂದರೆ ಇದೊಂದು ಏನಪ್ಪ ರೇಷಿಯೋ, ಅನುಪಾತ. ಯಾವ್ಯಾವ್ದ್ರ ಅನುಪಾತ, ಕೊಟ್ಟಿರ್ತಕ್ಕಂಥ ಪ್ರಾಪ್ತಾಂಕಗಳ ಮೊತ್ತ ಮತ್ತು ಆ ಸಂಖ್ಯೆಗಳ ಅನುಪಾತವೇ ಸರಾಸರಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹಿಂಗೆ ಕೇಳ್ಬೋದು, ಏನಪ್ಪ ಅಂದ್ರೆ ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಕಂಡುಹಿಡೀರಿ. ಅಂದ್ರೆ ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳು ಯಾವುವು? ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳು ಅಂತಂದಾಗ 1 2 3 4 5 ಬರ್ಕೊಂಡ್ರಿ. ಸ್ವಾಭಾವಿಕ ವರ್ಗೀಕೃತನ ಅವರ್ಗೀಕೃತನ, ಇವು ಅವರ್ಗೀಕೃತ. ಈಗ ಅವರ್ಗೀಕೃತ ಇದ್ದರೆ ಯಾವ ರೀತಿ ಮಾಡಬೇಕು, ವರ್ಗೀಕೃತ ಇದ್ದಾಗ ಯಾವ ರೀತಿ ಮಾಡ್ಬೇಕಂತ ನೋಡುದು. ಸೊ ಇಲ್ಲಿ ಅವರ್ಗೀಕೃತ ದತ್ತಾಂಶಗಳು ಅದಾವು. ಇಲ್ಲಿ ಏನು ಕೇಳ ಪ್ರಶ್ನೆ ಏನಿದು, ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಕಂಡುಹಿಡಿಯಿರಿ. ಹಾಗಾದ್ರೆ ಮೊದಲ ಸ್ವಾಭಾವಿಕ ಸಂಖ್ಯೆ ಯಾವ ಗೊತ್ತಿರಬೇಕು, ಸ್ವಾಭಾವಿಕ ಸಂಖ್ಯೆ 1 2 ಎಣಿಕೆಯ ಸಂಖ್ಯೆಗಳು. ಸೊ ಬರ್ಕೊಂಡಿವಿ. ಇದು ಸರಾಸರಿ ಅಂತಂದ್ರೆ ಸರಾಸರಿ ಈಕ್ವಲ್ ಟು ಒಟ್ಟು ಪ್ರಾಪ್ತಾಂಕಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆ. ಸರಾಸರಿ ಅಂತಕ್ಕಂಥದ್ದು ಡಿವೈಡ್ ಅಂದ್ರೆ ರೇಷಿಯೋ, ಅನುಪಾತ. ಒಟ್ಟು ಪ್ರಾಪ್ತಾಂಕಗಳ ಮೊತ್ತ ಮತ್ತು ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆಗಳ ಅನುಪಾತವೇ ಸರಾಸರಿ ಅಂತ ಕೂಡ ಹೇಳ್ಬೋದು. ಸಾಕಷ್ಟು ಬೇರೆ ಬೇರೆ ರೀತಿ ಏನಪ್ಪ ಅಂದ್ರೆ ಡೆಫಿನೇಷನ್ ಕೊಡ್ಬೋದು. ಸೊ ಇಲ್ಲಿ ಒಟ್ಟು ಪ್ರಾಪ್ತಾಂಕಗಳ ಮೊತ್ತ. ಸೊ ಇನ್ನೊಂದು ತಲೆ ಓಡಿಸ್ಬೇಕು ನಾವು, ಏನು ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ n × n+1 ಅಂತ ಹೇಳ್ತಿದ್ವಿ ನಾವು. ಮೊದಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಹಾಗಾದ್ರೆ n ಅಂದ್ರೆ 5 +1 ಬರಿತಿದ್ದೀವಿ, ಡಿವೈಡೆಡ್ ಬೈ ಏನು ಮಾಡ್ತಿದ್ದೀವಿ 2. ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಏನಪ್ಪ ಅಂದ್ರೆ n × n+1 ಡಿವೈಡ್ ಬೈ 2. ಸಮಸಂಖ್ಯೆದು ಏನಾಗೈತಿ n × n+1 ಆಕೈತಿ, ಬೆಸ ಸಂಖ್ಯೆದು ಏನಾಗೈತಿ n² ಆಕೈತಿ. ಸೊ ಇದು ಯಾವುದು ಸ್ವಾಭಾವಿಕ ಸಂಖ್ಯೆ. ಹಾಗಾದ್ರೆ 5 ಅಂದ್ರೆ ಇದು 5, ಇದ್ರ ಮುಂದಿನ ಸಂಖ್ಯೆ ಯಾವುದು 6, 2 2 1 2 3 ಎಷ್ಟು ಬಂತು 15. ಇಲ್ಲಿ ನೋಡ್ರಿ 1 + 2 3, 3 + 3 6, 6 + 4 10, 10 + ಇದು 15 ಭಾಗಾಕಾರ ಎಷ್ಟು ಬಂತು 5. 5 1 5 3 ನೋಡ್ರಿ ಮಿಡಲ್ ಬರ್ತೀನಿ ನೋಡ್ರಿ. ಅದಕ್ಕೆ ಕೇಂದ್ರೀಯ ಪ್ರವೃತ್ತಿ ಮಾಪನಗಳು ಅಂತ ಕರಿತೀವಿ.
ಅರ್ಥ ಆಗತೈತ್ರಿ. ಸೊ ಈ ರೀತಿ ನೀವು ಪ್ರಶ್ನೆ 1 ಮಾರ್ಕ್ಸಿಗೆ ಕೊಡ್ಬೋದು. ಏನು ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳು ಮೊತ್ತ ಸರಾಸರಿ ಕಂಡಿರಿ, ಸಮಸಂಖ್ಯೆದ ಕಂಡಿರಿ, ಬೆಸ್ ಸಂಖ್ಯೆದ ಕಂಡಿರಿ. ಸೊ ಬೆಸ್ ಸಂಖ್ಯೆದ ನೋಡಿದಾಗ ಏನಾಗೈತೆ ನೋಡ್ರಿ, ಸ್ವಾಭಾವಿಕ ಈಗ ಏನಪ್ಪ ಅಂದ್ರೆ ಯಾವ್ದೈತಿ ಈಗ ಸ್ವಾಭಾವಿಕ ಸಂಖ್ಯೆಗಳದು. ನೆಕ್ಸ್ಟ್ ಸಮಸಂಖ್ಯೆಗಳಾದಾಗ ಏನಾಗೈತೆ ನೋಡ್ರಿ 2, 4, 6, 8, 10. ಸೊ ನೋಡ್ರಿ ಇಲ್ಲಿ ಬಿಟ್ಟು ಅಂದ್ರೆ ಇದು ಹಾಕೈತಿ ಇವಾಗ 6 ಮಿಡಲ್ ಇದ್ದಿದ್ದು. ಸೊ ಹೆಂಗೆ ಎಲ್ಲ ಕೂಡಿಸ್ರಿ n × n + 1 / 2 ಸರಾಸರಿ ಸರ್ /2 ಅಲ್ಲಿದ್ದು ಎಷ್ಟು ಸಂಖ್ಯೆಗಳು ಇಲ್ಲಿ 5. ಇಲ್ಲಿ ಎಷ್ಟು 5 ಸಂಖ್ಯೆಗಳು. ಅದು n ಅಂದರೆ ಎಷ್ಟೈತೆ ನೋಡ್ರಿ ಇಲ್ಲಿ 2. ಇದ್ರ ಮುಂದಿನ n + 1 ಸರ್ n ಅಂದರೆ ಟೋಟಲ್ 5. ಇದ್ರ ಮುಂದಿನ ಎಷ್ಟು 6. ಇದೇ ಗಪ್ಪಿ ಹೇಳ್ರಿ ಇದೆಲ್ಲ ಕೂಡಿಸ್ರಿ ಎಷ್ಟಾಗೈತಿ 2 + 4 6, 6 + 6 12, 12 + 8 20, 20 + 10 30. ಸೊ ಹಾಗಾದ್ರೆ 30/5. 30/5 ಅಂದ್ರೆ 5 ಅಂದಲೇ 5 ಆರ್ಲಿ ಬಂದಿಲ್ಲ ನೋಡ್ರಿ ಇಲ್ಲಿ. ಸರಾಸರಿ ಏರಿಕೆ ಕ್ರಮದಾಗ ಬರ್ಕೊಂಡ್ಬಿಡೋದು. ಏರಿಕೆ ಕ್ರಮ ಬರ್ಕೊಂಡು ಮಿಡಲ್ ಇದೆ ಏನಪ್ಪ ಸರಾಸರಿ ಇರ್ತೈತಿ. ಇನ್ನು ಏನಪ್ಪ ಅಂದ್ರೆ ಇದನ್ನು ಕೇಳ್ಬೋದಪ್ಪಿ, ಯಾವುದು ಬೆಸ್ ಸಂಖ್ಯೆ ಕೊಟ್ಟಿರ್ತಾರೆ ಅರ್ಧ. ಇದು ಇಲ್ಲಿಗೆ ಯಾವುದಾದ್ರೂ ಒಂದು ಸಂಖ್ಯೆ ಕೊಡ್ತಾರಪ್ಪ. ಏನಪ್ಪ ಅಂದ್ರೆ ಈ ರೀತಿ ಕೊಡ್ಬೋದು 1 ಮಾರ್ಕ್ಸಿಗೆ ನಿಮ್ಗೆ ಏನು ಕೇಳ್ತಾರೆ ಅಂತಂದ್ರೆ ಇಲ್ಲಿ ಇದೇ ರೀತಿ ಕೊಡ್ಬೋದು. ಹಾಗಾದ್ರೆ ಏನಪ್ಪ ಅಂದ್ರೆ ಇಲ್ಲಿ ಕೊಡ್ತಾರೆ 1, 2, 3, 4 ಇಲ್ಲದ x ಕೊಟ್ಟ ಇವುಗಳ ಸರಾಸರಿ 3 ಆದರೆ ಇವುಗಳ ಸರಾಸರಿ 3 ಆದರೆ ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ. ಏನ್ರಿ ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ. ಏನು ಇಲ್ಲಿ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳು 1, 2, 3, 4 ಎಕ್ಸ್ ಇವುಗಳ ಸರಾಸರಿ 3 ಸರಾಸರಿನೇ ಕೊಟ್ಟಾರ. ಬಟ್ ಇಲ್ಲೊಂದು ಬೆಲೆ ಕೊಡಲಿ, ಇದನ್ನು ಕಂಡುಹಿಡಿಬೇಕಾಗೈತಿ. ನಮ್ದು ಏನು ಕೊಡ್ತೈತಿ ಹೇಳ್ರಿ, ಏನು ಕೊಡ್ತೈತಿ ನಮ್ಗೆ ಸರಾಸರಿ ಕಂಡುಹಿಡ್ಕೋಬೇಕಾಗಿದ್ದು. ಸರಾಸರಿ ಅಂತಂದ್ರೆ ಸರಾಸರಿ = ಒಟ್ಟು ಪ್ರಾಪ್ತಾಂಕಗಳ ಮೊತ್ತ, ಒಟ್ಟು ಮೊತ್ತ / ಒಟ್ಟು ಸಂಖ್ಯೆ ಅಂದಿದ್ದೀವಿ. ಇಲ್ಲಿ ಸರಾಸರಿನೇ ಕೊಟ್ಟಾರ. ಅವ್ರು ಎಷ್ಟು ಕೊಟ್ಟಾರು 3. ಇಲ್ಲಿ 3 ಬರ್ಕೋತೀವಿ. ಹಾಗಾದ್ರೆ ಇಲ್ಲಿ ಸಂಖ್ಯೆಗಳದಾವ ಇವು ಎಷ್ಟು 1 + 2 3, 3 + 3 6, 6 + 4 10, 10 ಪ್ಲಸ್ ಇದೊಂದು ಗೊತ್ತಿರೋ ವ್ಯಾಲ್ಯೂ ಎಕ್ಸ್ / ಒಟ್ಟು ಸಂಖ್ಯೆಗಳು ಎಷ್ಟು 1, 2, 3, 4, 5. ಇಲ್ಲಿ 5 ಬರ್ಕೊಂತೀವಿ. ಹಾಗಾದ್ರೆ ಇದು ಗುಣಾಕಾರ ಈ ಕಡೆ 5 × 3 = 15. ಇದು ಈ ಕಡೆ ಬಂದರೆ -10 = x. ಸೊ x = 15. ಈ ರೀತಿಯೂ ಕೇಳ್ಬೋದು. ಅಥವಾ ಏನಪ್ಪ ಅಂದ್ರೆ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ದಾಗ ಈ 5 ವಿದ್ಯಾರ್ಥಿಗಳ ಒಟ್ಟು ತೂಕದ ಸರಾಸರಿ 3 kg ಆಗೈತಿ. 4 ಮಂದಿ ವಿದ್ಯಾರ್ಥಿ ತೂಕ 1 ಕಿಲೋ 2 ಕಿಲೋ 3 ಕಿಲೋ 4 ಕಿಲೋ ಕೊಟ್ಟ ಅಷ್ಟು ಇರಂಗಿಲ್ಲ. ಎಕ್ಸಾಂಪಲ್ ಹೇಳಿದೆ. ಸೊ ಹಾಗಾದ್ರೆ 5ನೇ ವ್ಯಕ್ತಿಯ ತೂಕ ಕಂಡುಹಿಡಿಯಿರಿ ಅಥವಾ ಅಂಕಗಳನ್ನು ಕಂಡುಹಿಡಿರಿ ಕೇಳ್ಬೋದು. ಇದು ನಮ್ದು ಏನಪ್ಪ ಅಂದ್ರೆ ಅವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನು ಕಂಡುಹಿಡಿತಕ್ಕಂಥದ್ದು. ಸೊ ನಂತರ ಏನು ಮಾಡ್ತಿದ್ವಿ ಅಂದ್ರೆ 9th ಒಳಗಡೆ ನೋಡಿದ್ವಿ ನಾವು. ಇದ್ಯಾವುದು ಸರಾಸರಿ ಅಂತಂದ್ರೆ ಇಲ್ಲಿ ಏನ್ರಿ ಸರಾಸರಿ ಅಂದರೆ ಒಟ್ಟು ಪ್ರಾಪ್ತಾಂಕಗಳ ಮೊತ್ತ ಮತ್ತು ಒಟ್ಟು ಪ್ರಾಪ್ತಾಂಕ ಸಂಖ್ಯೆಗಳ ಅನುಪಾತವೇ ಸರಾಸರಿ ಅಂತಕ್ಕಂಥದ್ದನ್ನು ನೋಡಿದ್ದೀವಿ. ಹಾಗಾದ್ರೆ ನೆಕ್ಸ್ಟ್ ಇನ್ನು ಈ ಎಲ್ಲ ಅವರ್ಗೀಕೃತ ನೋಡಿದ್ರು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಕ್ಲಾಸ್ ಒಳಗಡೆ ಇದು ನೋಡಿ ಯಾವುದು ವರ್ಗೀಕೃತ ದತ್ತಾಂಶ ಯಾವ ರೀತಿ ಅಂತಕ್ಕಂಥದ್ದು. ಸೊ ಈಗ ಮೊದಲು 2ನೇದು ಬರ್ತಕ್ಕಂಥದ್ದು ರೂಢಿ ಬೆಲೆ ಅಥವಾ ಬಹುಲಕ ಅಂತ ಕರಿತೀವಿ. ಏನು ಕರಿತೀವಿ ರೂಢಿ ಬೆಲೆ. ಇದಕ್ಕೆ ಏನು ಕರಿತೀವಿ ಬಹುಲಕ. 2 ಒಂದೇ. ರೂಢಿ ಬೆಲೆ ಅಥವಾ ಬಹುಲಕ ಅಂತ ಕರಿತೀವಿ. ಇಂಗ್ಲೀಷ್ ಒಳಗಡೆ ಮೋಡ್ ಅಂತ ಕರಿತೀವಿ. ರೂಢಿ ಬೆಲೆ ಅಥವಾ ಬಹುಲಕ ಅಂದ್ರೆ ಅತಿ ಹೆಚ್ಚು ಬಾರಿ ಪುನರಾವರ್ತನೆಯಾಗಿರುವ ಪ್ರಾಪ್ತಾಂಕವನ್ನು ರೂಢಿ ಬೆಲೆ ಅಂತ ಕರಿತೀವಿ. ಅಂದ್ರೆ ಯಾವ್ದು ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರ್ತೈತಿ, ಹೈಯೆಸ್ಟ್ ಆವೃತ್ತಿ ಇದ್ದಿದ್ದು ಯಾವುದು ಬಹುಲಕ ಅಂತ ಕರಿತೀವಿ ನಾವು. ಫಾರ್ ಎಕ್ಸಾಂಪಲ್ ಇಲ್ಲಿ ಕೇಳಿದ್ವಿ ಅಂದ್ರೆ ಇಲ್ಲಿ ಕೊಟ್ಟಿರೋ ದತ್ತಾಂಶಗಳು ಕೊಟ್ಟಿರೋ ದತ್ತಾಂಶಗಳ ರೂಢಿ ಬೆಲೆ ಕಂಡುಹಿಡಿಯಿರಿ, ಬಹುಲಕ ಕಂಡುಹಿಡಿಯಿರಿ ಅಂತಂದಾಗ ಯಾವುದು ಜಾಸ್ತಿ ರಿಪೀಟ್ ಆಗೈತಿ ಅಥವಾ ಯಾವ್ದು ಅತಿ ಹೆಚ್ಚು ಆವೃತ್ತಿ ಇದ್ದಿದ್ದು, ಅತಿ ಹೆಚ್ಚು ಆವೃತ್ತಿ ಹೊಂದಿದ್ದು ರೂಢಿ ಬೆಲೆ ಯಾವ್ದಾಗೈತಿ ನೋಡ್ರಿ ಇಲ್ಲಿ 8. ಬಹುಲಕ ಎಷ್ಟು 8. ಆವೃತ್ತಿ ಬರಿ ಅಂದ್ರೆ 8ರ ಆವೃತ್ತಿ ಎಷ್ಟು 8ರ ಆವೃತ್ತಿ 3. ಹೆಚ್ಚು ಆವೃತ್ತಿ ಹೊಂದಿದ ಬಹುಲಕ ಬರಿಬೇಕಪ್ಪಿ. ಇದು ಅವರ್ಗೀಕೃತ ಅಂತಂದಾಗ ಯಾವ್ದು ಜಾಸ್ತಿ ರಿಪೀಟ್ ಆಗೈತಿ ಅದು ಯಾವುದು ಬಹುಲಕ. ಹಾಗಾದ್ರೆ ಈ ದತ್ತಾಂಶಗಳ ಬಹುಲಕ ಎಷ್ಟು
8 ಆಕೈತಿ. ಇದರ ಸರಾಸರಿ ಕಂಡು ಅಂದ್ರೆ ಏನು ಮಾಡ್ಕೋಬೇಕು, ಎಲ್ಲ ಕೂಡಿಸ್ಕೋಬೇಕು, 0 ಕೂಡ ಸಂಖ್ಯೆ ಕನ್ಸಿಡರ್ ಮಾಡ್ಕೋಬೇಕಲ್ಲಿ. ಇವೆಲ್ಲ ಕೂಡಿಸ್ಕೊಂಡು ಏನಪ್ಪ ಅಂದ್ರೆ ಡಿವೈಡ್ ಬೈ ಎಷ್ಟು ಡಿವೈಡ್ ಮಾಡಿಬಿಟ್ರೆ ಬರ್ತಕ್ಕಂಥ ಉತ್ತರ ಯಾವುದದು ಸರಾಸರಿ. ಹಾಗಾದ್ರೆ ಇದು ಬಹುಲಕ ನಿಮ್ಗೆ ಗೊತ್ತೈತೆ. ಬಹುಲಕ ಅಂದ್ರೆ ಏನು, ಕೊಟ್ಟಿರುವ ಪ್ರಾಪ್ತಾಂಕಗಳಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರುವ ಪ್ರಾಪ್ತಾಂಕವನ್ನು ಏನು ಕರಿತೀವಿ ನಾವು, ಬಹುಲಕ ಅಂತ ಕರಿತೀವಿ. ಅಥವಾ ಅದಕ್ಕೆ ಇನ್ನೊಂದು ಹೆಸರೇನು, ರೂಢಿ ಬೆಲೆ. ಇದೆಲ್ಲ ನಾನು ಹೇಳ್ತಕ್ಕಂಥದ್ದು ಅವರ್ಗೀಕೃತ ದತ್ತಾಂಶಗಳಿಗೆ ಮಾತ್ರ. ಈಗ ಸರಾಸರಿ ಗೊತ್ತಾಯಿತು, ರೂಢಿ ಬೆಲೆ ಗೊತ್ತಾಯಿತು, ಇನ್ಯಾವುದು ಮಧ್ಯಾಂಕ. ಮಧ್ಯಾಂಕ ಅಂತಂದ್ರೆ ಕೊಟ್ಟಿರುವ ದತ್ತಾಂಶಗಳನ್ನು ಅಥವಾ ನೀಡಿರುವ ಪ್ರಾಪ್ತಾಂಕಗಳನ್ನು ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಬರೆದಾಗ ಮಧ್ಯಾಂಕ, ಮೀಡಿಯನ್ ಅಂತ ಕರಿತೀವಿ. ಕೊಟ್ಟಿರುವ ದತ್ತಾಂಶಗಳು ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಬರೆದಾಗ ಮಧ್ಯದ ಪದ ಯಾವುದಿರಲಿ ಅದು ಯಾವುದು ಮಧ್ಯಾಂಕ. ಏರಿಕೆ ಅಥವಾ ಇಳಿಕೆ ಕ್ರಮ ಬರಿಬೇಕು. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಬರ್ದೇನೆ ನಾನು. ಈಗ ಇಲ್ಲಿ ಕೊಟ್ಟರೆ 1 3 4 5 2 ಅಂತ ಕೊಟ್ಟಾರ. ಈ ದತ್ತಾಂಶಗಳ ಮಧ್ಯಾಂಕ ಕಂಡುಹಿಡಿಯಿರಿ. ಮಧ್ಯಾಂಕ ಕಂಡಿರಿ ಅಂತ ಏನು ಮಾಡ್ಕೋಬೇಕು, ಕೊಟ್ಟಿರೋದಂಥ ಜಂಬಲ್ ಸೆಗ್ಮೆಂಟ್ ಆ ಕಡೆ ಈ ಕಡೆ ಅಥವಾ ಏನಪ್ಪ ಏರಿಕೆ ಅಥವಾ ಇಳಿಕೆ ಕ್ರಮದಾಗ ಬರ್ಕೋಬೇಕು. ಏರಿಕೆ ಅಂತಂದ್ರೆ ಕನಿಷ್ಠದಿಂದ ಗರಿಷ್ಠ ಕಡೆ, ಇಳಿಕೆ ಅಂದ್ರೆ ಗರಿಷ್ಠದಿಂದ ಕನಿಷ್ಠ. ಸೊ ಇಲ್ಲಿ ಬರ್ಕೋತ 1 2 3 4 5 ಅದರಿವ. ಹಾಗಾದ್ರೆ ಮಧ್ಯದಾಗ ಯಾವ್ದಾಕೈತೆ ನೋಡ್ರಿ, ಕರೆಕ್ಟಾಗಿ ಮಿಡಲಾಗಿ ಇರ್ತಕ್ಕಂಥದ್ದು. ಇದು ಬಿಡ್ರಿ, ಇದು ಬಿಡ್ರಿ, ಇದು ಯಾವ್ದು ಬಂತು. ಹಾಗಾದ್ರೆ ಇದರದ್ದು ಮಧ್ಯಾಂಕ ಎಷ್ಟು, ಮಧ್ಯಾಂಕ 3. ಆ ಮಧ್ಯಾಂಕ ಹೆಂಗಿತ್ತು ಸರಿ, 3 ನಡಬಾರಕ್ಕಿದ್ದಿದೆ ಅದು ಬರಿಬೇಕನ್ರಿ ಅಂತಕ್ಕಂಥದ್ದು. ಅಲ್ಲಿ ಇನ್ನೊಂದು ಅದ್ರ ಬದಲಾಗಿ ಹಿಂಗೆ ಕೊಟ್ಟಿರ್ತಾರೆ, ಈ ರೀತಿ ಕೊಟ್ರಿ ಅಂತ ಕೊಡ್ರಿ. ಇದ್ರ ಮಧ್ಯಾಂಕ ಏನಾಗೈತಿ, ಇದ್ರ ಮಧ್ಯಾಂಕ ಎಣ್ಣೆ ಅಂತಂದ್ರೆ ಏನು ಮಾಡ್ಕೋಬೇಕು, ಕೊಟ್ಟಿರ್ತಕ್ಕಂಥದ್ದು ಏನು ಮಾಡ್ಕೋಬೇಕು, ಏರಿಕೆ ಅಥವಾ ಇಳಿಕೆ ಕ್ರಮ ಬರ್ಕೋಬೇಕು. ನಾ ಮೊದಲ 2 3 6 6 8 ಬರ್ಕೋತ ಈ ಕಡೆ ಬಿಟ್ನಿ. ಅದು ಎಷ್ಟು ಬಂತಿದ್ರ ಮಧ್ಯಾಂಕ, ಅದನ್ನ ಬರ್ಕೊಂಡು ಗ್ಯಾಪ್ ಎಷ್ಟು ಬಂತದ್ರ ಮಧ್ಯಾಂಕ 6. ಅಂದ್ರೆ ಈ ಪದಗಳ ಸಂಖ್ಯೆ ಏನಪ್ಪ, ಎನ್ ಅಂತಕ್ಕಂಥದ್ದು ಬೆಸ ಸಂಖ್ಯೆ ಆದಾಗ ಮತ್ತು ಒಂದು ಎನ್ ಅಂತ ಸಮಸಂಖ್ಯೆ ಆದಾಗ ಕಂಡಿರ್ತಕ್ಕಂಥ ಸೂತ್ರ ಐತಿ. ಬೆಸ ಸಂಖ್ಯೆ ಆಗಿತ್ತಂದ್ರೆ n/2ನೇ ಪ್ರಾಪ್ತಾಂಕ. ಎಷ್ಟದಾವು ಕೂಡಿಸ್ಕೊಳ್ಳೋದು, ಏರಿಕೆ ಅಥವಾ ಇಳಿಕೆ ಕ್ರಮದಾಗ ಬರ್ಕೊಳ್ಳೋದು. ಎಷ್ಟದಾವು 5 ಅದಾವು. ಎಷ್ಟದಾವು n 1 2 3 4 5. ಇಲ್ಲೇನಪ್ಪ ಬೆಸ ಸಂಖ್ಯೆ ಆದಾಗ n+1 n+1/2ನೇ ಪ್ರಾಪ್ತಾಂಕ. n/2 ಅಲ್ಲ ಸಾರಿ, n+1. 5 ಇದ್ದುವ, 5 + 1 ಎಷ್ಟು 6. 6 ಭಾಗ 2 ಎಷ್ಟು 3. 3ನೇ ಪ್ರಾಪ್ತಾಂಕ, 3ನೇ ನಂಬರ್ದಾಗ ಇಲ್ಲಿ ಯಾವ ಸಂಖ್ಯೆ ಬರುತ್ತೆ ಅದು ಏನಪ್ಪ ಅಂದ್ರೆ 3 ಮಧ್ಯಾಂಕ ಅಲ್ಲ, 3ನೇ ನಂಬರ್ ಸಂಖ್ಯೆ ಎಷ್ಟೈತ್ಲಿ ಅದು. ಫಾರ್ ಎಕ್ಸಾಂಪಲ್ ಇನ್ನೊಂದು ಇಲ್ಲಿ ಕೊಡೋದಾದ್ರೆ ನಿಮಗೆ ಉದಾಹರಣೆ, ಇಲ್ಲಿ ಬರೀದಿನಪ್ಪಿ, ಈ ದತ್ತಾಂಶಗಳ ಏನು ಕಂಡು ಅಂತ ಹೇಳ್ತಾರೆ, ಮಧ್ಯಾಂಕ ಕಂಡುಹಿಡೀರಿ. ಅವಾಗ ಏರಿಕೆ ಕ್ರಮದಾಗ ಬರ್ಕೋತಿದ್ದೀವಿ. ಏರಿಕೆ ಕ್ರಮದಾಗ ಬರ್ಕೊಂಡಾಗ ಏನಾಗೈತೆ ನೋಡ್ರಿ, ಫಸ್ಟ್ 2 2, ಇಲ್ಲೊಂದು 2 ಐತಿ, ಇಲ್ಲೊಂದು 2 ಐತಿ. ನೆಕ್ಸ್ಟ್ 3, ನೆಕ್ಸ್ಟ್ 4, ನೆಕ್ಸ್ಟ್ 5 ಇಲ್ಲ 6 ವರ್ಷ ನೋಡ್ರಿ 2 ಅದಾವ, 6 6. ನೆಕ್ಸ್ಟ್ 8 8, ನೆಕ್ಸ್ಟ್ 9. ಎಷ್ಟು ಅದು ನೋಡ್ರಿ, 1 2 3 4 5 6 7 8 9. 9 ಯಾವುದು ಬೆಸ ಸಂಖ್ಯೆ. ಬೆಸ ಸಂಖ್ಯೆ ಅಂದ್ರೆ ಏರಿಕೆ ಕ್ರಮ ಬರ್ಕೊಂಡು ಅರ್ಥ ಆಯ್ತು. ಹಾಗೆ ಬೆಸ ಸಂಖ್ಯೆ ಅಂದ್ರೆ ಎನ್ ಅದು ಇದು ಬೆಸ ಸಂಖ್ಯೆ ಆದಾಗ n+1/2ನೇ ಪ್ರಾಪ್ತಾಂಕ. ಹಾಗಾದ್ರೆ 9 + 1 ಭಾಗರ 2 ಅಂದ್ರೆ ಯಾವುದು 10 ಭಾಗರ 2 ಇಟ್ ಇಂಪ್ಲೈಸ್ 5. 5ನೇ ನಂಬರ್ ಯಾವ್ದು ಬರ್ತಿದ್ರಾಗ 1 2 3 4 5. 5ರ ಸರ ಮಧ್ಯಾಂಕ ಎಷ್ಟು 6. ಯಾವುದು n ಒಂದು ಬೆಸ ಸಂಖ್ಯೆ ಆಗಿದ್ದಾಗ n+1/2ನೇ ಪ್ರಾಪ್ತಾಂಕ ಏನಾಗಿರುತ್ತೆ, ಅದರದ ಮಧ್ಯಾಂಕ ಆಗಿರುತ್ತೆ. ಏರಿಕೆ ಅಥವಾ ಇಳಿಕೆ ಕ್ರಮದಾಗ ಬರ್ಕೋಬೇಕು. ಸಪೋಸ್ ಸರ್ ಅದ ಬೆಸ ಸಮಸಂಖ್ಯೆ ಆದ್ರೆ ಹೆಂಗ್ರಿ, n = ಈಗ 9 ಬಂದು ಅದಕ್ಕೆ 1 ಕೂಡಿಸಿ /2 ಮಾಡಿನಿ. ನೆಕ್ಸ್ಟ್ ಇನ್ನೊಂದು ಅದ್ರದ್ದು ಏನಪ್ಪ ಅಂದ್ರೆ ಸಮಸಂಖ್ಯೆ ಬಂದ್ರೆ ಅವಾಗ ಹೆಂಗ್ರಿ, ಇಲ್ಲಿ ಸೊ ಇಲ್ಲಿ ಎಷ್ಟು ನೋಡ್ರಿ, ಇಲ್ಲಿ 1 2 3 4 5 6 7 8 9 10.
ಎನ್ ಅಂತಕ್ಕಂಥದ್ದು ಸರ್ 10 ಇದು ಸಮ ಸಂಖ್ಯೆ. ಸಮ ಬಂದಾಗ n/2 ಮತ್ತು n/2 + 1 ಪ್ರಾಪ್ತಾಂಕಗಳ ಸರಾಸರಿ ಅಂದರೆ n/2 ಬರ್ತದೆ. n/2 ಎಷ್ಟು ಬರುತ್ತೆ ಅದು ಅದ್ರ ಮುಂದಿನ ಒಂದು ಪ್ರಾಪ್ತಾಂಕ ಅವೆರಡು ಕೂಡಿಸ್ಕೊಂಡು ಡಿವೈಡ್/2 ಮಾಡೋದು. ಅದನ್ನು ಅದ್ರ ಮಧ್ಯದಾಗಿರ್ಬೇಕಲ್ಲ ಅದು. ಫಾರ್ ಎಕ್ಸಾಂಪಲ್ ಹಿಂಗೆ ಬರ್ಕೋತೀವಿ, ಎಲ್ಲಿ ಮೊದಲು ಯಾವ ಬರ್ಕೊಂತೀವಿ 2 ಬರ್ಕೊಂತೀವಿ, ನೆಕ್ಸ್ಟ್ 2 2, ನೆಕ್ಸ್ಟ್ 3 ಇಲ್ಲ 3 ಐತಿ, ನೆಕ್ಸ್ಟ್ 4 1 ಐತಿ, 5 ಐತಿ, ನೆಕ್ಸ್ಟ್ 6 2 ಅದಾವು, ನೆಕ್ಸ್ಟ್ 8 2, ನೆಕ್ಸ್ಟ್ 9 ಇಲ್ಲ ನೋಡಿ 1 2 3 4 5 6 7 8 9 10 ಅದು. ಹಾಗಾದ್ರೆ ಇಲ್ಲಿ ಸಮಸಂಖ್ಯೆ ಬಂದಾಗ ಈ ಥರ ಏನಪ್ಪ ಮಿಡಲ್ ಕರೆಕ್ಟಾಗಿ ಬರ್ಕೊಂಡಾಗ ಆ ಕಡೆ ಗ್ರೂಪ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಯಾವ ಈ ಕಡೆ 4 10 ಅದಾವ ಅಂದ್ರೆ ಇಲ್ಲಿ 4 ಈ ಕಡೆ 4 ಬಿಟ್ಬಿಡು 5 ತೊಗೊಳಕ್ಕೆ ಬರೋಂಗಿಲ್ಲ. ಈಗ 5 ತೊಗೊಂಡ್ರೆ ಮತ್ತೆ ಈ ಕಡೆ ಇಲ್ಲಿ ಯಾವ ಸಂಖ್ಯೆ ಉಳಿಯಂಗಿಲ್ಲ. ಈಗ ನಾವು ಮಧ್ಯಾಹ್ನ ಕಂಡಿಬೇಕಾದ್ರೆ ಇದ್ರ ಮಧ್ಯದಾಗ ಓ ಸರ್ 5 ಸಾಕ್ಯಾ ಸರ್ 5 ಮತ್ತು 6 ಕ್ರಮಾನುಗತದಾವು. 5 ಮತ್ತು 6 ಮಧ್ಯದಾಗಿರೋದು ಯಾವುದು 5ವರಿ. 5 ಮತ್ತು 6 ಮಧ್ಯ ಆಗಿರೋದು ಯಾವುದು 5ವರಿ. ಸರಿ ಹೆಂಗ್ರಿ n/2ನೇ ಪ್ರಾಪ್ತಾಂಕ n ಅಂದರೆ ಎಷ್ಟದ 10 ಅದ. n/2ನೇ ಪ್ರಾಪ್ತಾಂಕ ಅಂದ್ರೆ 10/2 5 10 5ನೇ ಪ್ರಾಪ್ತಾಂಕ ಮತ್ತು ಅದ್ರ ಮುಂದಿನ ಪ್ರಾಪ್ತಾಂಕ ಎರಡು ಕೂಡಿಸೋದು /2 ಮಾಡೋದು. ಯಾವುದು 1 2 3 4 5 5ನೇ ಪ್ರಾಪ್ತಾಂಕ ಎಷ್ಟೈತಿ 5 ಐತಿ. ಅದ್ರ ಮುಂದಿನ 6ನೇ ಪ್ರಾಪ್ತಾಂಕ ಎಷ್ಟೈತಿ 6 ಐತಿ. ಭಾಗಾಕಾರ 2 ಇಲ್ಲಿ ಮತ್ತು 5 ಬಿಟ್ಟು ಬೇರೆ ಬರ್ಬೋದು ಪಿ. 5 + 6 ಎಷ್ಟು 11 11/2 ಅಂದ್ರೆ 5.5. ಈ ದತ್ತಾಂಶದ ಮಧ್ಯಾಂಕ ಎಷ್ಟು ಅಂದ್ರೆ 5.5. ಇದ್ರ ಬಹುಲಕ ಕಂಡಿರಿ ಅಂದ್ರೆ ಬಹುಲಕ ಎಷ್ಟು ನೋಡಿದ್ರಾಗ 6 ಮತ್ತು 8 ಆಕೈತಿ. 6 8 2 ರಿಪೀಟ್ ಆಗಿದೆ. ಆ ಥರ ಎಲ್ಲ ಬರೀಬೇಕು. 6 ಯಾವ 2 6 8 ಅದು ಒಂದು ಹೇಳಿ ಇಲ್ಲಿ ಇದಾಯ್ತು ಅಂದ್ರೆ ಈಗ ಎಷ್ಟಾಗ 8 ಆಯ್ತಂದ್ರೆ ಈಗ ಎಷ್ಟಾಗೈತಿ ಜಾಸ್ತಿ ರಿಪೀಟ್ ಆಗಿದೆ ಅದು 8. ಸರಾಸರಿ ಅಂದ್ರೆ ಏನು ಮಾಡೋದು ಅವೆಲ್ಲ ಕೂಡಿಸೋದು / ಆ ಸಂಖ್ಯೆ ಎಷ್ಟದಾವು ಇಷ್ಟು ಮಾಡೋದು. ಇದೇನಪ್ಪ ಅಂತಂದ್ರೆ ಅವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿ ಬಹುಲಕ ಮತ್ತು ಮಧ್ಯಾಂಕಗಳನ್ನ ಕಂಡಿದೆ. ಬಹುಲಕ ಅಂದ್ರೆ ಒಂದೇ, ರೂಢಿ ಬೆಲೆ ಅಂದ್ರೂ ಒಂದೇ. ಅದು ನೆಕ್ಸ್ಟ್ ಈಗ ಏನಪ್ಪ ಅಂದ್ರೆ ಕನಿಷ್ಠ ಏನಪ್ಪ ಅಂತಂದ್ರೆ ದತ್ತಾಂಶಗಳು ಇದ್ದು ಈಗ ಬೃಹತ್ ಆಕಾರ ದತ್ತಾಂಶಗಳು ಬಂದು ಅಂದ್ರೆ ಇಲ್ಲಿ ಬರಿತಿರ್ತೀರಪ್ಪಿ ಹಿಂಗೆ ಬರಂದ್ರೆ 2 4 2 3 5 7 8 9 10 12 2 7 8 ಹಿಂಗೆಲ್ಲ ಬರ್ತೀವಿ. ಸಾಕಷ್ಟು ಒಂದು 100 ಬರ್ದೀವಿ ಅಂದ್ರೆ ಆ 100 ಎಲ್ಲ ಏನಪ್ಪ ಅಂದ್ರೆ ಕೂಡಿಸ್ಕೊಂಡು /100 ಬೇಕಾದ್ರೆ ಹೆಚ್ಚಿನ ಸಮಯ ಬೇಕಾದೈತಿ. ಅವಾಗ ನಾವು ಗುರುತು ಮಾಡ್ಕೊತೀವಿ. ಅದರ ಆವೃತ್ತಿ ವಿತರಣಾ ಪಟ್ಟಿ ತಯಾರು ಮಾಡ್ಕೊಂಡಿದ್ದೀವಿ. ಪುನರಾವರ್ತಿತ ಸಂಕಲನ ಕ್ರಿಯೆ ಅಂತ ಕರಿತೀವಿ ನಾವು, ಗುಣಾಕಾರ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ 2 ಇರ್ತಾವೆ, 2 3 ಸಾರಿ ಬಂದಿರ್ತಾವೆ. 2 ಸರಿ 2 + 2 ಇದು 3 ಬರ್ಕೋ ಬದಲಾಗಿ ಇದನ್ನೇನು ಬರ್ಕೊಂಡ್ರೆ ನಾನು 2 × 3 ಇದ್ರದ್ದು ಆನ್ಸರ್ 6 ಇದ್ರದ್ದು ಆನ್ಸರ್ 6. ನಾವು ಗುಣಾಕಾರ ಅಂದ್ರೆ ಪರ್ಯಾಯ ಗುಣಾಕಾರ ಅಂದ್ರೆ ಪುನರಾವರ್ತಿತ ಸಂಕಲನ ಕ್ರಿಯೆಯನ್ನು ಏನಂತ ಕರಿತೀವಿ ನಾವು ಗುಣಾಕಾರ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಎಷ್ಟು ಸರ್ ಇಲ್ಲಿ ಎಷ್ಟು ಬರ್ತದೆ 2 ಯಾವ ಸಂಖ್ಯೆ ಈ 3 ಅಂತಕ್ಕಂಥದ್ದು ಏನು ರೀಪ್ರೆಸೆಂಟ್ ಮಾಡ್ತಿದ್ರ ಆವೃತ್ತಿ ಫ್ರೀಕ್ವೆನ್ಸಿ ಎಷ್ಟು ಸರಿ ಐತಿ ಸರ್ 3 ಸರಿ 2 3 6 ಇಲ್ಲಿ ಬಂತು. ಅಂದ್ರೆ ಅವಾಗ ಏನು ಮಾಡ್ಕೋಬೇಕು ಇಲ್ಲಿ ಸಂಖ್ಯೆಗಳು ಎಷ್ಟು ಇಲ್ಲಿ ಬರ್ಕೋಬೇಕು ಎಕ್ಸಾಯ ಇಲ್ಲಿ ಏ ಸರಿ ಐತಿ ಬರ್ಕೊಂಡ್ಬಿಟ್ಟು ಇದು ಎಫಾಯ ಮುಂದೆ 2 ಗುಣಿಸ್ಬಿಟ್ಟು ಅಂದ್ರೆ ಮೊತ್ತ ಬರುತ್ತೆ 3 ಇದೆಷ್ಟು 6 ಇಲ್ಲಿ 4 ಬತ್ತು 4 1 2 ಸಾರಿ ಇದು ಅಂದ್ರೆ 8 ಇದೆಷ್ಟು ಕೂಡಿಸ್ಕೋತೀವಿ ಒಟ್ಟು ಕೂಡಿಸ್ಕೋತೀವಿ. ಇದು ಒಟ್ಟು ಮೊತ್ತ ಇಲ್ಲಿ ಫ್ರೀಕ್ವೆನ್ಸಿಗಳು ವೇಸ್ಟ್ ದತ್ತಾಂಶಗಳು ಕೂಡಿಸ್ಕೊಂಡು ಮತ್ತೆ ಅನುಪಾತ ತೊಗೊಂಡ್ಬಿಟ್ರೆ ಏನಾಗೈತಿ ಅವಾಗ x = ಅಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಯಾವುದು x ಇದು ಅದು ಎಷ್ಟು ಸರಿ ರಿಪೀಟ್ ಆಗೈತೆ ಅಂದ್ರೆ ಎಫ್ ಅದು ಅವೆರಡು ಗುಣಿಸ್ರೆ ಮತ್ತೆ ಬರ್ತಿರೋದು ನಮ್ದು FX ಬರ್ತದೆ. ಸಮೇಷನ್ ಆಫ್ FX ಡಿವೈಡ್ ಎಲ್ಲ ಕೂಡಿಸೋದು // ಇವೆಷ್ಟದಾವು ಒಟ್ಟು ಮೊತ್ತ ಎಷ್ಟು ಸಾರಿ ಪುನರಾವರ್ತನೆ ಬರ್ದೀವಿ. ಇದೇನಪ್ಪ ಅಂದ್ರೆ ಸರಾಸರಿ ಕಂಡಿರ್ತಕ್ಕಂತಹ ಸೂತ್ರ x = σ/FX / ಸಮೇಷನ್ ಆಫ್ ಸಿಗ್ಮಾ ಅಂತ ಕರಿತೀವಿ. ಇದನ್ನ ಏನು ಕರಿತೀವಿ ಸಿಗ್ಮಾ ಅಥವಾ ಸಮೇಷನ್ ಅಂತ ಕರಿತೀವಿ. ಏನು ಕರಿತೀವಿ ಕೂಡಿಸಿ ಅಂದರ್ಥ. ಇಲ್ಲಿ ಬರ್ಕೋತೀವಿ I = 1 to n ತಕ ಅಂತೇಳಿ 1ರಿಂದ ಅದ ಒಂದು ವೇಳೆ ಹಿಂಗೆ ಕೇಳ್ಬೋದು I = ಏನಪ್ಪ 1 to ಏನಪ್ಪ ಅಂದ್ರೆ n ಅದು 5 ಕೇಳ್ರೆ n = ಕೊಟ್ಟಿರ್ತಾರೆ. n ಅಂದ್ರೆ ಏನು ಸ್ವಾಭಾವಿಕ ಸಂಖ್ಯೆ 1ರಿಂದ 5 ಸ್ವಾಭಾವಿಕ ಸಂಖ್ಯೆಗಳು ಮೊತ್ತ 15. ಇದು ಬರ್ಕೊಳಕೋತಿ ನೆನಪಿರ್ಬೇಕು ಸಿಂಬಾಲ್ ಅದು ಅಥವಾ ಇಲ್ಲಿ ಏನಪ್ಪ 5 ಕೊಡ್ತಾರೆ ಹಿಂಗೆ ಅರ್ಥ ಆಗತೈತ್ರಿ. ಸೊ ಹಾಗಾದ್ರೆ ಇದ ಏನಪ್ಪ ಅಂದ್ರೆ
ಎಕ್ಸ್ ಬಾರ್ ಈಕ್ವಲ್ ಟು ಸಮೇಷನ್ ಆಫ್ ಎಫ್ ಎಕ್ಸ್ ಡಿವೈಡ್ ಬೈ ಸಮೇಷನ್ ಆಫ್ ಎಫ್ ಐ ಅಂತಕ್ಕಂಥದ್ದನ್ನು ಬರಿತೀವಿ. ಇದೇನಪ್ಪ ನೇರ ವಿಧಾನದಿಂದ ಏನಪ್ಪ ಅಂದ್ರೆ ಸರಾಸರಿ ಕಂಡಿರ್ತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಸರಾಸರಿ ಕಂಡಿರ್ತಕ್ಕಂಥ ನಮ್ಮ ಸೂತ್ರಗಳು ಎಷ್ಟಿದಾವೆ ಅಂತಂದ್ರೆ ಈ ಸರಾಸರಿ ಕಂಡು 3 ವಿಧಾನಗಳು ಬರ್ತಾವೆ. ಒಂದು ನೇರ ವಿಧಾನ, ಅಂದಾಜು ಸರಾಸರಿ ವಿಧಾನ, ಹಂತ ವಿಚಲನ 3. ಈ 3 ವಿಧಾನದಿಂದ ಏನಪ್ಪ ಅಂದ್ರೆ ನಾವು ಸರಾಸರಿಯನ್ನು ಕಂಡುಕೋಬಹುದು. ಯಾವುದಕ್ಕಂದ್ರೆ ವರ್ಗೀಕೃತ ದತ್ತಾಂಶಗಳಿಗೆ. ಇದೇನಪ್ಪ ಅಂದ್ರೆ ಇದು ನೆಕ್ಸ್ಟ್ ಬರ್ತಕ್ಕಂಥ ನಾವು ಈಗ ಇನ್ಗದಾಗ ಕಲ್ತಿದ್ದೇನಪ್ಪ ಅಂದ್ರೆ ಕೇವಲ ಅವರ್ಗೀಕೃತ ಈ 9th ಇರ್ತಕ್ಕಂಥದ್ದು ಅವರ್ಗೀಕೃತ ದತ್ತಾಂಶಗಳಿಗೆ ಯಾವ ರೀತಿ ಸರಾಸರಿ ಕಂಡಿಬೇಕು, ಯಾವ ರೀತಿ ರೂಢಿ ಬೆಲೆ ಕಂಡಿಬೇಕು, ಯಾವ ರೀತಿ ಮಧ್ಯಾಂಕ ಕಂಡಿಬೇಕು ಅಂತೇಳಿ. ಬಟ್ ಈಗ 10ನೇ ವರ್ಗಕ್ಕೆ ಏನಪ್ಪ ಅಂದ್ರೆ ವರ್ಗೀಕೃತ ದತ್ತಾಂಶಗಳಿಗೆ ವರ್ಗೀಕೃತ ದತ್ತಾಂಶಗಳು ಫಾರ್ ಎಕ್ಸಾಂಪಲ್ ಕೊಟ್ಟರೆ ಇಲ್ಲಿ ಈ 5ರಿಂದ ಇಲ್ಲೇನಪ್ಪ 10 ಕೊಡ್ತಾರೆ. ಈ 5ರಿಂದ 10 ಒಳಗಡೆ 6, 7, 8, 9 ಬರ್ತಾವೆ. ಎಷ್ಟು ಸರಿ ಕೊಡ್ತೀರ ನಮ್ಗೆ ಗೊತ್ತೇ ಇರಂಗಿಲ್ಲ ಬಿ. ಸೊ ಅವಾಗ ಅಂಥವಕ್ಕೆ ಏನಪ್ಪ ಅಂದ್ರೆ ನಾವು ಯಾವ ರೀತಿ ಸರಾಸರಿ ಕಂಡಿಬೇಕು, ಯಾವ ರೀತಿ ಬಹುಲಕ ಕಂಡಿಡಿಬೋದು ಅನ್ನೋ ಈ ವರ್ಗೀಕೃತ ದತ್ತಾಂಶಗಳು ಏನಪ್ಪ ಅಂದ್ರೆ ಅಲ್ಲಿ ಸರಾಸರಿ ಕಂಡಿದ್ದು, ಬಹುಲಕ ಕಂಡಿದ್ದು ಮತ್ತು ರೂಢಿ ಬೆಲೆ. ಸೊ ಪರೀಕ್ಷೆ ಒಳಗಡೆ ಇದೇನಪ್ಪ ಅಂದ್ರೆ 3 ಅಂಕಕ್ಕೆ ಏನಪ್ಪ ಅಂದ್ರೆ ಬರ್ತಕ್ಕಂಥದ್ದು. ಇದೇನಪ್ಪ ಅಂದ್ರೆ ಪಾಸ್ ಆಗೋರಿಗೆ ಸಂಜೀವಿನಿ ಅಂತ ಕರಿತೀವಿ ನೋಡಿ. ಎನಿ ಕಂಡೀಷನ್ ಏನಪ್ಪ ಅಂದ್ರೆ 3 ಮಾರ್ಕ್ಸಿಗೆ ಕ್ವಶನ್ ಬರತೈತಿ ಇಲ್ಲಿ. ಯಾವುದು ಸರಾಸರಿ, ಬಹುಲಕ, ಮಧ್ಯಾಂಕ ಈ 3 ಯಾವುದಾದ್ರೂ ಒಂದು ಪ್ರಶ್ನೆ ಏನಪ್ಪ ಅಂದ್ರೆ ಕಡ್ಡಾಯವಾಗಿ ಏನಪ್ಪ ಅಂದ್ರೆ ಎಕ್ಸಾಮ್ ಇರ್ತೈತಿ. ಜೊತೆಗೆ ಪರ್ಯಾಯವಾಗಿರ್ತೈತಿ. ಸರಾಸರಿ ಕಂಡು ಎತ್ತಾನು ಇಲ್ಕಂದ್ರೆ ಬಹುಲಕ, ಇಲ್ಲಿಗೆ ಸರಾಸರಿ ಇಲ್ಕಂದ್ರೆ ಮಧ್ಯಾಂಕ ಏನಪ್ಪ ಅಂದ್ರೆ ಅಲ್ಟರ್ನೇಟ್ ಏನಪ್ಪ ಅಂದ್ರೆ ಇರ್ತಕ್ಕಂಥದ್ದು ಅಥವಾ ಚಾಯ್ಸ್ ಕ್ವಶನ್ ಇರ್ತೈತಿ. ಸೊ ಹಾಗಾಗಿ ಈಸಿಯಾಗಿರ್ತಕ್ಕಂಥದ್ದು ನೀವು ಪರ್ಫೆಕ್ಟಾಗಿ 3 ವಿಧಾನಗಳನ್ನ ಏನಪ್ಪ ಅಂದ್ರೆ ಈ ಮುಂದಿನ ಒಂದು ತರಗತಿ ಒಳಗಡೆ ಏನಪ್ಪ ಅಂದ್ರೆ ವರ್ಗೀಕೃತ ದತ್ತಾಂಶಗಳಿಗೆ ಯಾವ ರೀತಿ ಸರಾಸರಿ ಕಂಡಿಬೇಕು, ಆಮೇಲೆ ಬಹುಲಕ ಕಂಡಿಬೇಕು, ಮಧ್ಯಾಂಕ ಕಂಡಿಬೇಕನ್ನ ನೋಡೋದಂತ.